ಹಲೋ ಮಕ್ಕಳೇ, ಕಳೆದ ವಿಡಿಯೋದಲ್ಲಿ ನೀವು ದೂರ ಸೂತ್ರವನ್ನು ಪಡೆಯೋದು ಹೇಗೆ, ಅಂದರೆ ಎರಡು ಬಿಂದುಗಳ ನಡುವಿನ ದೂರವನ್ನು ಕಂಡುಹಿಡಿಯೋದು ಹೇಗೆ ಅನ್ನೋದನ್ನು ನಾವು ನೋಡಿದ್ವು. ಮತ್ತು ಅದಕ್ಕೆ ಸಂಬಂಧಪಟ್ಟಂತೆ ಹಲವಾರು ಲೆಕ್ಕಗಳನ್ನು ಕೂಡ ಬಿಡಿಸಿ ನೀವು ಕೂಡ ಒಂದಷ್ಟು ಲೆಕ್ಕಗಳನ್ನು ಮಾಡಿ ಅನ್ನೋದನ್ನು ಕೂಡ ತಿಳಿಸಲಾಗಿತ್ತು. ಸೊ ಈ ವಿಡಿಯೋದಲ್ಲಿ ಎರಡು ಬಿಂದುಗಳನ್ನು ಸೇರಿಸುವಂಥ ರೇಖಾಖಂಡವನ್ನು ಮತ್ತೊಂದು ಬಿಂದು ವಿಭಾಗ ಮಾಡಿದ್ರೆ, ಎರಡು ಬಿಂದುಗಳನ್ನು ಸೇರಿಸುವಂತಹ ರೇಖಾಖಂಡವನ್ನು ಮತ್ತೊಂದು ಬಿಂದು ವಿಭಾಗ ಮಾಡಿದ್ರೆ ಆ ಒಂದು ಹೊಸ ಬಿಂದುವಿನ ನಿರ್ದೇಶಾಂಕಗಳು ಏನೇನಾಗಿರ್ಬೋದು, ಮತ್ತು ವಿಭಾಗ ಮಾಡಾದಮೇಲೆ ಎರಡು ಭಾಗ ಏನು ಬರುತ್ತೆ ಅದರ ಅನುಪಾತಗಳೇನಾಗಿರ್ಬೋದು ಅನ್ನೋದ್ರ ಬಗ್ಗೆ ಹೆಚ್ಚು ನಾವಿಲ್ಲಿ ಈ ವಿಡಿಯೋದಲ್ಲಿ ಕಲಿತಾ ಹೋಗ್ತೀವಿ. ಸೊ ಅದಕ್ಕೆ ಏನು ಸೂತ್ರ ಬರುತ್ತೆ, ಸೂತ್ರ ಪಡೆಯೋ ಬಗ್ಗೆ ಹೇಗೆ, ಅದನ್ನು ಡಿರೈವ್ ಮಾಡೋದು ಹೇಗೆ ಅನ್ನೋದನ್ನು ನೋಡಿ ಮಕ್ಕಳ. ಅದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಲೆಕ್ಕಗಳನ್ನು ಕೂಡ ಬಿಡಿಸೋಣ, ನೀವು ಕೂಡ ಒಂದಷ್ಟು ಲೆಕ್ಕಗಳನ್ನು ಮಾಡಿ ಅಂತ ಹೇಳ್ತಾ ಸೊ ಎರಡನೇ ವಿಡಿಯೋವನ್ನು ಪ್ರಾರಂಭ ಮಾಡೋಣ. ಇಂದು ನಾವು ಭಾಗ ಪ್ರಮಾಣ ಸೂತ್ರ ಅಂದ್ರೆ ಸೆಕ್ಷನ್ ಫಾರ್ಮುಲಾದ ಡಿರೈವೇಶನ್ ಅನ್ನ ನೋಡೋಣ. ಭಾಗ ಪ್ರಮಾಣ ಸೂತ್ರವನ್ನ ಹೇಗೆ ಪಡೆಯುವುದು ಅನ್ನುವಂತಹದನ್ನ ಇವತ್ತು ತಿಳಿಸ್ಕೊಡ್ತಾ ಇದ್ದೇನೆ. ಇಲ್ಲೊಂದು ಗ್ರಾಫ್ ಇದೆ. ಗ್ರಾಫ್ ನಲ್ಲಿ ಎರಡು ಬಿಂದುಗಳನ್ನ ತೆಗೆದುಕೊಂಡಿದ್ದೇನೆ, ಎ ಬಿಂದು ಮತ್ತೆ ಬಿ ಬಿಂದು. ಈ ಎರಡು ಪಾಯಿಂಟ್ಸ್ ಗಳನ್ನ ಒಂದು ಲೈನ್ ಜಾಯಿನ್ ಮಾಡಿದೆ. ಎ ಬಿಂದುಗೆ ಸಂಬಂಧಪಟ್ಟಂತಹ ಎಕ್ಸ್ ಮತ್ತೆ y ಕೋಆರ್ಡಿನೇಟ್ಸ್ ಗಳು x1 ಮತ್ತೆ y1 ಅಂತ ಕರ್ಕೊಂಡಿದ್ದೇನೆ. ಹಾಗೆ b ಗೆ ಸಂಬಂಧಪಟ್ಟಂತಹ ಕೋಆರ್ಡಿನೇಟ್ಸ್ ಗಳನ್ನ x2 ಮತ್ತೆ y2 ಅಂತ ಕರ್ಕೊಂಡಿದ್ದೇನೆ. ಈ ಲೈನ್ ಅನ್ನ ಒಂದು ಪಾಯಿಂಟ್ P ಅನ್ನುವಂತಹದ್ದು ಎರಡು ಭಾಗಗಳಾಗಿ ವಿಂಗಡಣೆ ಮಾಡಿದೆ, ಡಿವೈಡ್ ಮಾಡಿದೆ. ಈ P ಅನ್ನುವಂತಹ ಈ ಪಾಯಿಂಟ್ AB ಅನ್ನುವಂತಹ ಈ ಲೈನ್ ಸೆಗ್ಮೆಂಟ್ ಅನ್ನ ಎಷ್ಟು ಅನುಪಾತದಲ್ಲಿ ಡಿವೈಡ್ ಮಾಡಿದೆ ಅನ್ನುವಂತಹದಕ್ಕೆ M1 ಮತ್ತೆ M2 ಅಂತ ತಗೊಂಡಿದ್ದೇನೆ. AP ಮತ್ತೆ PB ಇವುಗಳ ಅನುಪಾತ ಏನಾಗುತ್ತೆ, M1:M2 ಆಗುತ್ತೆ. ಈ P ಬಿಂದುವಿನ ಕೋಆರ್ಡಿನೇಟ್ ಪಾಯಿಂಟ್ಸ್ X ಮತ್ತೆ Y ಯಾವುದಾಗಿರುತ್ತೆ ಅನ್ನುವಂತಹದನ್ನ ಈಗ ನಾವು ಕಂಡುಹಿಡಿಬೇಕಾಗಿದೆ. ಇದಕ್ಕೋಸ್ಕರ ಒಂದಷ್ಟು ಕನ್ಸ್ಟ್ರಕ್ಷನ್ ಅಂದ್ರೆ ರಚನೆಗಳನ್ನ ನಾನು ಮಾಡ್ಕೊಳ್ತಾ ಇದ್ದೇನೆ. ಅದೇನಂದ್ರೆ ಎ ಬಿಂದುವಿನಿಂದ ನಾನು ಎಕ್ಸ್ ಅಕ್ಷಕ್ಕೆ ಒಂದು ಲಂಬವನ್ನು ಹೇಳ್ಕೊಂಡಿದ್ದೇನೆ AR, ಹಾಗೆ ಪಿ ಬಿಂದುವಿನಿಂದ PS ಅನ್ನುವಂತಹ ಲಂಬ, ಹಾಗೆ ಬಿ ಬಿಂದುವಿನಿಂದ BT ಅನ್ನುವಂತಹ ಲಂಬವನ್ನ ಹೇಳ್ಕೊಂಡಿದ್ದೇನೆ. ಅದೇ ರೀತಿಯಲ್ಲಿ ಎ ಬಿಂದುವಿನಿಂದ ಎಕ್ಸ್ ಅಕ್ಷಕ್ಕೆ ಸಮಾಂತರವಾಗಿ ಒಂದು ರೇಖೆಯನ್ನು ಹೇಳ್ಕೊಂಡಿದ್ದೇನೆ. ಈ AQ ಅನ್ನುವಂಥದ್ದು PS ಗೆ ಲಂಬ ಆಗಿದೆ. ಅದೇ ರೀತಿಯಲ್ಲಿ ಪಿ ಬಿಂದುವಿನಿಂದ ಎಕ್ಸ್ ಅಕ್ಷಕ್ಕೆ ಸಮಾಂತರ ರೇಖೆಯನ್ನ ಹೇಳ್ಕೊಂಡಿದ್ದೇನೆ, ಅಂದ್ರೆ ಪ್ಯಾರಲಲ್ ಲೈನ್ ಅನ್ನ ಹೇಳ್ಕೊಂಡಿದ್ದೇನೆ. PC ಅನ್ನುವಂತಹದ್ದು BT ಗೆ ಇಲ್ಲಿ ಪರ್ಪೆಂಡಿಕ್ಯುಲರ್ ಆಗಿದೆ, ಅಂದ್ರೆ ಲಂಬವಾಗಿದೆ. ಇಲ್ಲಿ ನಮ್ಗೆ PQA ಅನ್ನುವಂತಹದ್ದು ಒಂದು ಟ್ರಯಾಂಗಲ್ ಅಂದ್ರೆ ಒಂದು ತ್ರಿಭುಜ, ಹಾಗೆ BCP ಅನ್ನುವಂತಹದ್ದು ಮತ್ತೊಂದು ಟ್ರಯಾಂಗಲ್ ಅಂದ್ರೆ ಮತ್ತೊಂದು ತ್ರಿಭುಜ ನಮ್ಗೆ ಸಿಕ್ಕಿದೆ. ಈ ಎರಡೂ ತ್ರಿಭುಜಗಳು ಸಮರೂಪವಾಗಿವೆ, ಅಂದ್ರೆ ಸಿಮಿಲರ್ ಆಗಿದೆ. ಅದು ಹೇಗೆ ಗೊತ್ತಾಗುತ್ತೆ? ಸಿಮಿಲರ್ ಅಂದ್ರೆ ಏನು? ಈ ತ್ರಿಭುಜದ ಮೂರು ಕೋನಗಳ ಅಳತೆ ಮತ್ತೊಂದು ತ್ರಿಭುಜದ ಅನುರೂಪ ಮೂರು ಕೋನಗಳಿಗೆ ಸಮವಾಗಿದೆ. ಅದು ಹೇಗೆ ಗೊತ್ತಾಗುತ್ತೆ? ನೋಡಿ, ಇಲ್ಲಿ ನಾವು ಪ್ಯಾರಲಲ್ ಲೈನ್ಸ್ ಅನ್ನ ಹೇಳ್ಕೊಂಡಿದೀವಿ. ಇದನ್ನ ಹಾಗೆ ನಾವು ಎಕ್ಸ್ಟೆಂಡ್ ಮಾಡಿದ್ರೆ, ವೃದ್ಧಿಸಿದ್ರೆ ಈ ಎಲ್ಲಾ ಸಮಾಂತರ ರೇಖೆಗಳನ್ನ ಛೇದಿಸುವಂತಹ ರೇಖೆ ಈ AB ಆಗುತ್ತೆ. ಆದ್ರಿಂದ ಈ ಬಿ ಕೋನ ಏನಿದೆ, ಈ ಆಂಗಲ್, ಇದು ಪಿ ಆಂಗಲ್ ಗೆ ಈಕ್ವಲ್ ಆಗುತ್ತೆ. ಯಾಕೆಂದ್ರೆ ಇವೆರಡು ಕರೆಸ್ಪಾಂಡಿಂಗ್ ಆಂಗಲ್ಸ್ ಆಗುತ್ತೆ. ಕಾರಣ ಇಷ್ಟೇ, ಈ ಮೂರು ರೇಖೆಗಳು ಪ್ಯಾರಲಲ್ ಆಗಿದೆ, ಅಂದ್ರೆ ಸಮಾಂತರವಾಗಿದೆ. ಅದೇ ರೀತಿಯಲ್ಲಿ PC ಮತ್ತೆ AQ ಪ್ಯಾರಲಲ್ ಲೈನ್ಸ್ ಆಗಿದೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ AR ಮತ್ತೆ PS ಮತ್ತು BT ಇವು ಛೇದಕ ರೇಖೆಗಳಾಗುತ್ತೆ. ಇದನ್ನ ನಾವು ಹೀಗೆ ವೃದ್ಧಿಸ್ಕೊಂಡ್ರೆ ಆಗ ನಮ್ಗೆ ಈ ಎ ಕೋನ ಅಂದ್ರೆ ಎ ಆಂಗಲ್ ಮತ್ತೆ ಪಿ ಆಂಗಲ್ ಕರೆಸ್ಪಾಂಡಿಂಗ್ ಆಂಗಲ್ಸ್ ಆಗುತ್ತೆ. ಅದೇ ರೀತಿಯಲ್ಲಿ ಕ್ಯೂ ಕೋನ ಸಿ ಕೋನಕ್ಕೆ ಕರೆಸ್ಪಾಂಡಿಂಗ್ ಆಂಗಲ್ಸ್ ಆಗುತ್ತೆ. ಆದ್ರಿಂದ PQA ಟ್ರಯಾಂಗಲ್ ನ ಮೂರು ಕೋನಗಳು BCP ಟ್ರಯಾಂಗಲ್ ನ ಮೂರು ಕೋನಗಳಿಗೆ ಸಮವಾಗಿರೋದ್ರಿಂದ ಈ ಎರಡೂ ತ್ರಿಭುಜಗಳು ಸಮರೂಪ ಅಂತ ನಾವು ಹೇಳ್ಬೋದು. PAQ ಮತ್ತೆ BPC ಎರಡು ಸಮರೂಪವಾಗಿವೆ. ಸಮರೂಪತೆಯನ್ನ ಹೊಂದಿದ ಮೇಲೆ ನಾವು ಅವುಗಳ ಬಾಹುಗಳ ಅನುಪಾತವನ್ನ ಈ ರೀತಿಯಾಗಿ ಬರ್ಕೊಬಹುದು. ಅಂದ್ರೆ PA ಮತ್ತು BP ಬಾಹುಗಳ ಅನುಪಾತವು AQ ಮತ್ತೆ PC ಬಾಹುಗಳ ಅನುಪಾತಕ್ಕೆ ಹಾಗೂ PQ ಮತ್ತು BC ಬಾಹುಗಳ ಅನುಪಾತಕ್ಕೆ ಸಮನಾಗಿದೆ
ಇದನ್ನ ನಾವು ಥಿಯರಮ್ ಇಂದ ಕಲ್ತಿದ್ದೇವೆ, ಅಂದ್ರೆ ಪ್ರಮೇಯದಿಂದ ತಿಳ್ಕೊಂಡಿದ್ದೇವೆ. ಇಲ್ಲಿರುವಂತಹ ಈ ಬೆಲೆಗಳನ್ನ ನಾವು ಸಬ್ಸ್ಟಿಟ್ಯೂಟ್ ಮಾಡಿ, ಅಂದ್ರೆ ಆದೇಶ ಮಾಡಿ ನಾವು ಭಾಗ ಪ್ರಮಾಣ ಸೂತ್ರವನ್ನ ಪಡ್ಕೊಬಹುದು. ಹೇಗೆ ಬನ್ನಿ ನೋಡೋಣ. ಮೊದಲಿಗೆ ನಮ್ಗೆ ಬೇಕಾಗಿರುವಂತಹದ್ದು ಇಲ್ಲಿರುವಂತಹ ಈ ಬಾಹುಗಳ ಅಂದ್ರೆ ಸೈಡ್ಸ್ ಗಳದ್ದು ಬೆಲೆ ಏನು ಅನ್ನುವಂತಹದ್ದು. ಪಿ ಎ ಬೆಲೆ ಈಗಾಗಲೇ ನಮ್ಗೆ ಗೊತ್ತಿದೆ M1 ಅಂತ. ಅದೇ ರೀತಿ BP ಬೆಲೆ ಗೊತ್ತಾಗಿದೆ M2 ಅಂತ. ಅದೇ ರೀತಿಯಲ್ಲಿ AQ, PC, PQ ಮತ್ತು BC ಗಳ ಬೆಲೆಗಳನ್ನ ಈಗ ನಾವು ಕಂಡುಹಿಡ್ಕೊಳ್ಳೋಣ. AQ ಮತ್ತೆ PC ಬೆಲೆಗಳನ್ನ ಮೊದಲಿಗೆ ಕಂಡುಹಿಡ್ಕೊಳ್ಳೋಣ. ನೋಡಿ, O ಇಂದ R ಗೆ ಇರುವಂತಹ ದೂರವನ್ನ x1 ಅಂತ ಕರಿತೀವಿ. ಕಾರಣ A ಬಿಂದುವಿನ ಕೋಆರ್ಡಿನೇಟ್ಸ್ ಅಂದ್ರೆ ನಿರ್ದೇಶಾಂಕಗಳು x1 y1 ಆಗಿದೆ. ಅದೇ ರೀತಿಯಲ್ಲಿ OS ನ ದೂರವನ್ನ x ಅಂತ ಕರ್ಕೊಳ್ತೀವಿ. ಕಾರಣ P ಬಿಂದುವಿನ ನಿರ್ದೇಶಾಂಕಗಳು x ಮತ್ತೆ y ಆಗಿದೆ. ಹಾಗೆ OT ಯ ಬೆಲೆಯನ್ನ ನಾವು x2 ಅಂತ ಕರಿತಾ ಇದೀವಿ. ಕಾರಣ B ಬಿಂದುವಿನ ಕೋಆರ್ಡಿನೇಟ್ಸ್ ನಿರ್ದೇಶಾಂಕಗಳು x2 ಮತ್ತೆ y2 ಆಗಿವೆ. ಇಲ್ಲಿ ಗಮನಿಸಿ, ಈಗ ನಾವು ಕಂಡು ಹಿಡಿತಾ ಇರುವಂತದ್ದು AQ ನ ಬೆಲೆ. AQ ಅನ್ನುವಂತಹದ್ದು RS ಗೆ ಸಮ, ಯಾಕಂದ್ರೆ ಇದೊಂದು ಆಯತ ಆಗಿದೆ. ಆದ್ರಿಂದ RS ನ ಬೆಲೆಯನ್ನ ಕಂಡುಹಿಡಿದ್ರೆ ನಮ್ಗೆ AQ ಬೆಲೆ ಸಿಕ್ಕದ ಹಾಗೆ. RS ಬೆಲೆಯನ್ನ ನಾವು ಕಂಡುಹಿಡಿಬೇಕಾದ್ರೆ ಏನ್ ಮಾಡಬೇಕು ನೋಡಿ, OS ನಿಂದ OR ಅನ್ನ ಕಳೆದ್ಬಿಟ್ರೆ ನಮ್ಗೆ RS ಬೆಲೆ ಸಿಗುತ್ತೆ. ಹಾಗಾಗಿ x ಇಂದ x1 ಅನ್ನ ಕಳೆದ್ರೆ ನಮ್ಗೆ RS ಸಿಕ್ತು. RS AQ ಗೆ ಸಮ ಆಗಿದೆ. ಹಾಗಾಗಿ AQ ನ ಬೆಲೆ x ಮೈನಸ್ x1 ಆಯ್ತು. ಈಗ PC ಯ ಬೆಲೆಯನ್ನ ಕಂಡುಹಿಡಿಯೋಣ. PC ಅನ್ನುವಂತಹದ್ದು ST ಗೆ ಸಮ ಆಗಿದೆ. ಈ ST ಬೆಲೆ ಬೇಕಂದ್ರೆ ನಾವು OT ಇಂದ OS ಅನ್ನ ಕಳೆದ್ರೆ ನಮ್ಗೆ ST ಬೆಲೆ ಸಿಗುತ್ತೆ. ಹಾಗಾಗಿ x2 ನಿಂದ x ಅನ್ನ ಕಳೀತಾ ಇದ್ದೀನಿ, ನಮ್ಗೆ PC ಯ ಬೆಲೆ ದೊರೆಯುತ್ತೆ. PC ಯ ಬೆಲೆ x2 ಮೈನಸ್ x ಆಗುತ್ತೆ. AQ ಮತ್ತು PC ಗಳ ಬೆಲೆ ಸಿಕ್ತು. ಈಗ PQ ಮತ್ತು BC ಗಳ ಬೆಲೆಯನ್ನ ನಾವು ಕಂಡುಹಿಡಿಬೇಕು. PQ ಈ ಬೆಲೆ ಮತ್ತೆ BC ಈ ಬೆಲೆಗಳನ್ನ ಕಂಡುಹಿಡಿಯೋಣ. ಅದಕ್ಕೆ ನಮ್ಗೆ ಸಹಾಯ ಮಾಡೋದು y ನಿರ್ದೇಶಾಂಕಗಳು. ನೋಡಿ, ಇದನ್ನ ನಾವು y1 ಅಂತ ಕರಿತೀವಿ. ಕಾರಣ A ನ ನಿರ್ದೇಶಾಂಕ ಬಿಂದುಗಳು x1 y1. ಅದೇ ರೀತಿಯಲ್ಲಿ ಇದನ್ನ y ಅಂತ ಕರ್ಕೊಳ್ತೀವಿ. ಕಾರಣ P ನ y ನಿರ್ದೇಶಾಂಕ ಬಿಂದು y ಆಗಿದೆ. ಅದೇ ರೀತಿಯಲ್ಲಿ B ನ y ನಿರ್ದೇಶಾಂಕ ಬಿಂದು y2 ಆಗಿರೋದ್ರಿಂದ BT ಯ ಬೆಲೆ y2 ಆಗುತ್ತೆ. ಈಗ PQ ಬೆಲೆಯನ್ನ ನಾವು ಕಂಡುಹಿಡಿಯೋಣ. ನೋಡಿ, PQ ಅಂತಂದ್ರೆ PS ನಿಂದ QS ಅನ್ನ ಕಳೆಯುವಂತಹದ್ದು. PS ನ ಬೆಲೆ ಏನು? y ಆಗಿದೆ. QS ನ ಬೆಲೆ ಏನು? y1 ಆಗುತ್ತೆ. ಯಾಕಂದ್ರೆ QS ಅನ್ನುವಂತಹದ್ದು AR ಗೆ ಸಮ ಆಗಿದೆ. AR ನ ಬೆಲೆ y1 ಆಗಿದೆ. ಹಾಗಾಗಿ ಆ ಬೆಲೆಯನ್ನ ನಾನು ಇಲ್ಲಿ ಹಾಕ್ತಾ ಇದ್ದೇನೆ. ಈ ರೀತಿ ಹಾಕಿದಾಗ ನನಗೆ PQ ನ ಬೆಲೆ ಸಿಕ್ತು. ನೋಡಿ, y ಮೈನಸ್ y1. ಅದೇ ರೀತಿಯಲ್ಲಿ ಈಗ BC ಬೆಲೆಯನ್ನ ಕಂಡುಹಿಡಿಯೋಣ. BC ಬೇಕಂದ್ರೆ BT ಇಂದ ನಾವು CT ಯನ್ನ ಕಳಿಬೇಕಾಗುತ್ತೆ. BT ಯ ಬೆಲೆ y2 ಆಗಿದೆ. ಅದೇ ರೀತಿಯಲ್ಲಿ CT ಅಂದ್ರೆ PS ಗೆ ಸಮ ಆಗಿರೋದ್ರಿಂದ ಅದು y ಆಗುತ್ತೆ. ನಾವು y2 ಇಂದ y ಯನ್ನ ಕಳೆದ್ರೆ ನಮಗೆ BC ಸಿಗತ್ತೆ. ಈಗ ನಮಗೆ ಇಲ್ಲಿದ್ದಂತಹ ಅನುಪಾತದ ಎಲ್ಲಾ ಬೆಲೆಗಳು ಸಿಕ್ತು. ಈ ಬೆಲೆಗಳನ್ನ ನಾವು ಈ ಅನುಪಾತಕ್ಕೆ ಹಾಕೋಣ. ಅನುಪಾತಗಳನ್ನ ಬರ್ಕೊಳ್ತಾ ಇದ್ದೇನೆ, ಹಾಗೆ ಗಮನಿಸಿ. PA by PB ಅಂದ್ರೆ M1 by M2. ನೋಡಿ, PA M1 ಇದೆ, PB M2 ಇದೆ. ಅದೇ ರೀತಿಯಲ್ಲಿ AQ by PC ಅಂದ್ರೆ ನೋಡಿ, AQ ಬೆಲೆ x ಮೈನಸ್ x1. ಅದೇ ರೀತಿಯಲ್ಲಿ PC ಯ ಬೆಲೆ x2 ಮೈನಸ್ x ಆಗಿದೆ. PQ ನ ಬೆಲೆಯನ್ನ ಹಾಕೋಣ, y ಮೈನಸ್ y1. BC ಯ ಬೆಲೆ y2 ಮೈನಸ್ y. ಈ ರೀತಿಯ ಅನುಪಾತಗಳು ನಮ್ಗೆ ಈಗ ದೊರಕಿವೆ. ಮೊದಲಿಗೆ ನಾನು M1 by M2 is equal to x minus x1 by x2 minus x ಈ ಎರಡು ಅನುಪಾತಗಳನ್ನ ತೆಗೆದುಕೊಂಡು ಅದನ್ನ ಸರಳೀಕರಿಸ್ತೀನಿ, ಅಂದ್ರೆ ಸಿಂಪ್ಲಿಫೈ ಮಾಡ್ತೀನಿ. ನೋಡಿ,
ಮೊದಲಿಗೆ ಓರೆ ಗುಣಾಕಾರ ಮಾಡ್ಕೊಂಡಿದ್ದೀನಿ, m1 ಇಂಟು x2 ಮೈನಸ್ ಎಕ್ಸ್ ಆಗುತ್ತೆ. ಅದೇ ರೀತಿ m2 ಇಂಟು ಎಕ್ಸ್ ಮೈನಸ್ x1 ಆಗುತ್ತೆ. ಮೊದಲಿಗೆ ಗುಣಿಸ್ಕೊಳ್ಳೋಣ. m1 ಇಂಟು x2 m1 x2 ಮೈನಸ್ m1 ಇಂಟು x ಇಸ್ ಈಕ್ವಲ್ ಟು m2 ಇಂಟು ಎಕ್ಸ್ ಮೈನಸ್ m2 ಇಂಟು x1. ಇಲ್ಲಿ ಮೈನಸ್ m1 x ಅನ್ನ ಬಲಭಾಗಕ್ಕೂ ಮೈನಸ್ m2 x1 ಅನ್ನ ಎಡಭಾಗಕ್ಕೂ ತೆಗೆದುಕೊಳ್ಳೋಣ. ಈ ರೀತಿಯಾಗಿ ನಮಗೆ ದೊರೆಯುತ್ತೆ. ಇಲ್ಲಿ ಗಮನಿಸಿ, ಇಲ್ಲೂ x ಇದೆ, ಇಲ್ಲೂ x ಇದೆ, ಕಾಮನ್ ತೆಗಿಬಹುದು. ಕಾಮನ್ ತೆಗಿತಾ ಇದ್ದೀನಿ x ಅನ್ನ. ನನಗೆ ಬೇಕಾಗಿರುವಂತಹದ್ದು x ಕೋಆರ್ಡಿನೇಟ್, ಹಾಗಾಗಿ x ಅನ್ನ ಇಲ್ಲೇ ಉಳಿಸಿ m1 ಪ್ಲಸ್ m2 ಅನ್ನ ನಾನು ಈ ಕಡೆ ಕಳಿಸಿದ್ರೆ, ಅಂದ್ರೆ ಓರೆ ಗುಣಾಕಾರ ಮಾಡಿದ್ರೆ ನಮಗೆ x ನ ಬೆಲೆ ದೊರೆಯುತ್ತೆ. x ಇಸ್ ಈಕ್ವಲ್ ಟು m1 x2 ಪ್ಲಸ್ m2 x1 ಬೈ m1 ಪ್ಲಸ್ m2. ನೋಡಿ, LHS ಅಲ್ಲಿ ಇರೋದನ್ನ ಬರ್ಕೊಂಡಿದ್ದೀನಿ. m1 ಪ್ಲಸ್ m2 ಎಡಭಾಗಕ್ಕೆ ಹೋಗ್ತಾ ಇದೆ, ಹಾಗೆ ಹೋದಾಗ ಅದು ಛೇದಕ್ಕೆ ಅಂದ್ರೆ ಡಿನಾಮಿನೇಟರ್ಗೆ ಹೋಗುತ್ತೆ. m1 m2 ಗಳ ಅನುಪಾತವನ್ನ x ಮೈನಸ್ x1 x2 ಮೈನಸ್ x ಅನುಪಾತಕ್ಕೆ ನಾವು ಈಕ್ವಲ್ಸ್ ಮಾಡಿದಾಗ ನಮ್ಗೆ x ಕೋಆರ್ಡಿನೇಟ್ ಅಂದ್ರೆ x ನಿರ್ದೇಶಾಂಕ ಸಿಕ್ತು. ಈಗ ಇದೇ ಅನುಪಾತವನ್ನ ನಾನು y ಮೈನಸ್ y1 ಬೈ y2 ಮೈನಸ್ y ಇದಕ್ಕೆ ನಾನು ಈಕ್ವಲ್ ಮಾಡಿದಾಗ ನನಗೇನಾಗುತ್ತೆ, y ಕೋಆರ್ಡಿನೇಟ್ ಸಿಗುತ್ತೆ. ಅಲ್ಲಿಗೆ ನಮಗೆ x ಮತ್ತು y ಕೋಆರ್ಡಿನೇಟ್ಗಳು ಸಿಕ್ಕಿದ್ವು. ಇದರಿಂದ ನಮಗೆ ಭಾಗ ಪ್ರಮಾಣದ ಸೂತ್ರವನ್ನ ಬರ್ಕೋಬಹುದು. ಅದೇನೋ ನಾವು ಕಂಡು ಹಿಡಿಬೇಕಾಗಿದ್ದು x ಅನ್ನುವಂತಹ ಬಿಂದುವಿನ ನಿರ್ದೇಶಾಂಕಗಳನ್ನ, ಅಂದ್ರೆ x ಮತ್ತೆ y ಬೆಲೆಗಳನ್ನ. ಇಲ್ಲಿ ಗಮನಿಸಿ, x ಮತ್ತೆ y ಬೆಲೆಗಳನ್ನ ನಾವೀಗ ಕಂಡಿಡ್ಕೊಂಡಿದ್ದೀವಿ. ಅದನ್ನ ನಿರ್ದೇಶಾಂಕದ ರೂಪದಲ್ಲಿ ಬರೆಯೋದಾದ್ರೆ x ನ ಜಾಗದಲ್ಲಿ ಈ x ನ ಬೆಲೆಯನ್ನ ಬರ್ಕೊಂಡಿದ್ದೇನೆ, ಕಾಮ ಹಾಕಿ. y ನ ಜಾಗದಲ್ಲಿ ಈ y ನ ಬೆಲೆಯನ್ನ ನಾನಿಲ್ಲಿ ಬರ್ಕೊಂಡಿದ್ದೇನೆ. ಇದನ್ನೇ ನಾವು ಭಾಗ ಪ್ರಮಾಣ ಸೂತ್ರ ಅಥವಾ ಸೆಕ್ಷನ್ ಫಾರ್ಮುಲಾ ಅಂತ ಕರಿತೀವಿ. ಇದರಿಂದ ಒಂದು ಲೈನ್ ಸೆಗ್ಮೆಂಟ್ ಅಂದ್ರೆ ಒಂದು ರೇಖಾಖಂಡವನ್ನ ಒಂದು ಬಿಂದು ಭಾಗಿಸಿದಾಗ ಆ ಲೈನ್ ಸೆಗ್ಮೆಂಟ್, ಆ ರೇಖಾಖಂಡ ಯಾವ ಅನುಪಾತದಲ್ಲಿ ಭಾಗ ಆಗುತ್ತೆ ಅಂತ ಕಂಡುಹಿಡಿಯಬಹುದು, ಅಥವಾ ಭಾಗ ಮಾಡುವಂತಹ ಬಿಂದುವಿನ ನಿರ್ದೇಶಾಂಕಗಳನ್ನ ನಾವು ಈ ಸೂತ್ರದ ಮುಖಾಂತರ ಕಂಡುಹಿಡಿಯಬಹುದು. ಮಕ್ಕಳೇ, ಇದುವರೆಗೂ ಕೂಡ ನಾವು ಭಾಗ ಪ್ರಮಾಣ ಸೂತ್ರವನ್ನು ಪಡೆಯೋ ಬಗೆಯನ್ನು ನಾವು ನೋಡಿದ್ವು. ಸೊ ಈಗ ನಾವು ಈ ಭಾಗ ಪ್ರಮಾಣ ಸೂತ್ರವನ್ನು ಬಳಸಿ ಈ ಲೆಕ್ಕಗಳನ್ನು ಬಿಡಿಸೋದು ಹೇಗೆ ಅನ್ನೋದ್ರ ಬಗ್ಗೆ ನೋಡ್ತಾ ಹೋಗೋಣ. ಉದಾಹರಣೆ ಲೆಕ್ಕ ನಿಮ್ಮ ಪರದೆ ಮೇಲೆ ಬಂದಿದೆ ನೋಡಿ ಮಕ್ಕಳ. -1, 7 ಮತ್ತು 4, -3 ಈ ಬಿಂದುಗಳನ್ನು ಸೇರಿಸುವ ರೇಖಾಖಂಡವನ್ನು 2:3 ಅನುಪಾತದಲ್ಲಿ ವಿಭಾಗಿಸುವ ಬಿಂದುವಿನ ನಿರ್ದೇಶಾಂಕಗಳನ್ನು ಕಂಡುಹಿಡಿಯಿರಿ. ಗಮನಿಸಿ ಮಕ್ಕಳ, ಎರಡು ಬಿಂದುಗಳನ್ನ ಕೊಟ್ಟಿದ್ದಾರೆ. ಒಂದು -1, 7 ಮತ್ತೊಂದು 4, -3. ಈ ಬಿಂದುಗಳಿಗೆ ಮೊದಲನೇದಾಗಿ ನಾವು ಒಂದೊಂದು ಹೆಸರುಗಳನ್ನ ಕೊಟ್ಕೊಳ್ಳೋಣ. ಸೊ ಮೊದಲನೇ ಬಿಂದು ಏನು -1, 7 ಅಂತ ಇದೆ, ಅದಕ್ಕೆ ಎ ಬಿಂದು ಅಂತ ಕರೆಯೋಣ. ಸೊ ಎ ಬಿಂದುವಿನ ನಿರ್ದೇಶಾಂಕಗಳನ್ನು x1 y1 ಅಂತ ತಗೊಂಡ್ರೆ ಅದ್ರ ಬೆಲೆಗಳನ್ನ ಕೊಟ್ಟಿದ್ದಾರೆ -1, 7. ಅಂದರೆ ಇಲ್ಲಿ x1 ಬೆಲೆ -1 ಆಗಿರುತ್ತೆ, ಅದೇ ರೀತಿ y1 ಬೆಲೆ 7 ಆಗಿರುತ್ತೆ. ಹಾಗೆ ಮತ್ತೊಂದು ಬಿಂದು ಕೊಟ್ಟಿದ್ದಾರೆ 4, -3, ಅದಕ್ಕೆ ನಾವು ಬಿ ಅಂತ ಹೆಸರು ಕೊಡೋಣ. ಸೊ ಬಿ ಆಫ್ x2, y2 ಆಯಿತು. ಅಲ್ಲೂ ಕೂಡ ಅದರ ಬೆಲೆಗಳನ್ನು ಲೆಕ್ಕದಲ್ಲೇ ಕೊಟ್ಟಿದ್ದಾರೆ, ಅದು 4, -3. ಅಂದರೆ ಮತ್ತೆ ಮಕ್ಕಳ x2 ಬೆಲೆ 4 ಆಗಿರುತ್ತೆ, y2 ಬೆಲೆ -3 ಆಗಿರುತ್ತೆ. ಇವೆರಡೂ ಬಿಂದುಗಳನ್ನು ಸೇರಿಸುವ ರೇಖಾಖಂಡ ಅಂದರೆ ಎರಡು ಬಿಂದು ಇದೆ, ಆ ಎರಡು ಬಿಂದುಗಳನ್ನು ಒಂದು ರೇಖಾಖಂಡ ಸೇರಿಸ್ತಾ ಇದೆ. ಆ ರೇಖಾಖಂಡವನ್ನು ಸೇರಿಸಾದ್ಮೇಲೆ ಆ ರೇಖಾಖಂಡವನ್ನು ಮತ್ತೊಂದು ಬಿಂದು ವಿಭಾಗಿಸ್ತಾ ಇದೆ. ಒಂದು ರೇಖಾಖಂಡವನ್ನು ಮತ್ತೊಂದು ಬಿಂದು ವಿಭಾಗಿಸ್ತಾ ಇದೆ ಅಂದ ತಕ್ಷಣ ಕರೆಕ್ಟಾಗಿ ಮಧ್ಯಕ್ಕೆ ಆಗಬೇಕು ಅಂತ ಏನಿಲ್ಲ ಮಕ್ಕಳ. ಇಲ್ಲಿ ಯಾವ ಅನುಪಾತದಲ್ಲಿ ವಿಭಾಗಿಸ್ತಾ ಇದೆ ಅಂತ ಅವ್ರು ಕೊಟ್ಟಿದ್ದಾರೆ. ಅನುಪಾತ ಎಷ್ಟು ಅಂದರೆ 2:3. 2:3 ಅನುಪಾತದಲ್ಲಿ ಈ ದತ್ತ ರೇಖಾಖಂಡವನ್ನು ವಿಭಾಗಿಸ್ತಾ ಇದೆ. ಹಾಗಾದರೆ ಆ ವಿಭಾಗ ಮಾಡುವಂಥ ಬಿಂದು ಇದೆಯಲ್ಲ, ಅದರ ನಿರ್ದೇಶಾಂಕಗಳೇನು ಅಂತ ಕಂಡುಹಿಡಬೇಕು ನಾವು. ಮತ್ತೊಮ್ಮೆ ಅನುಪಾತವನ್ನು ಗಮನಿಸೋಣ. ಅನುಪಾತ ಎಷ್ಟು ಕೊಟ್ಟಿದ್ದಾರೆ ಅಂದರೆ 2:3. ಆ ಅನುಪಾತಗಳಿಗೆ ಹೆಸರು ಕೊಟ್ಕೊಳ್ಳೋಣ, ಸೂತ್ರದಲ್ಲಿ ಬಳಸಿರೋ ಹಾಗೆಯೇ m1 ಮತ್ತು m2 ಅಂತ ಹೆಸರು ಕೊಟ್ಕೊಳ್ಳೋಣ. ಸೊ m1:m2 ಬೆಲೆ ಎಷ್ಟು ಅಂದರೆ 2:3. ಇದಿಷ್ಟನ್ನು ಕೊಟ್ಟಿದ್ದಾರೆ ಮಕ್ಕಳ. ಎರಡು ಬಿಂದು ಕೊಟ್ಟಿದ್ದಾರೆ, ಅವೆರಡು ಬಿಂದುವನ್ನು ಸೇರಿಸುವಂಥ ರೇಖಾಖಂಡ. ಆ ರೇಖಾಖಂಡವನ್ನು ಮತ್ತೊಂದು ಬಿಂದು ವಿಭಾಗ ಮಾಡ್ತಾ ಇದೆ. ಯಾವ ಅನುಪಾತದಲ್ಲಿ ವಿಭಾಗ ಮಾಡ್ತಾ ಇದೆ ಅಂತಂದರೆ 2:3 ಈ ಅನುಪಾತದಲ್ಲಿ ವಿಭಾಗ ಮಾಡ್ತಾ ಇದೆ. ನೋಡೋಣ ಮಕ್ಕಳ ಮುಂದುವರೆದು.
ಹಾಗಾದರೆ ಆ ವಿಭಾಗ ಮಾಡ್ತಾ ಇದ್ದಿಲ್ಲ ಬಿಂದು ಪಿ ಆಫ್ ಎಕ್ಸ್ ಕಾಮ ವೈ, ಆ ಬಿಂದುವಿನ ನಿರ್ದೇಶಾಂಕಗಳೇನು ಅಂತ ನಾವು ಕಂಡುಹಿಡಿಬೇಕು. ಅನುಪಾತ ಕೊಟ್ಟಿದ್ದಾರೆ, ಯಾವ ಅನುಪಾತದಲ್ಲಿ ವಿಭಾಗ ಮಾಡುತ್ತೆ ಅಂತ ಕೊಟ್ಟಿದ್ದಾರೆ. ಆ ಬಿಂದು ಪಿ ಆಫ್ ಎಕ್ಸ್ ವೈ ಅಂತ ಹೆಸರು ಕೊಟ್ಕೊಳ್ಳೋಣ. ಆ ಬಿಂದುವಿನ ನಿರ್ದೇಶಾಂಕಗಳೇನು ಅಂತ ಈ ಲೆಕ್ಕದಲ್ಲಿ ನಾವು ಕಂಡುಹಿಡಬೇಕಾಗಿತ್ತು ಮಕ್ಕಳ. ಇನ್ನೊಂದ್ಸರಿ ಚಿತ್ರದ ಮೂಲಕ ಇದುವರೆಗೂ ಏನು ಹೇಳಿದೆ ಅದನ್ನು ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನ ಪಡೋಣ. ನೋಡಿ, ಎ ಅಂತ ಒಂದು ಬಿಂದು, ಆಗಲೇ ಹೇಳ್ದಂಗೆ ಅದಕ್ಕೆ x1 ಮತ್ತು y1 ಅಂತ ಹೆಸರು ಕೊಟ್ಕೊಂಡಿದ್ದೀನಿ ನಿರ್ದೇಶಾಂಕಗಳಿಗೆ. ಹಾಗೆ ಮತ್ತೊಂದು ಬಿಂದು ಬಿ x2, y2 ಅಂತ ಹೆಸರು ಕೊಟ್ಕೊಂಡಿದ್ದೀನಿ. ಇವೆರಡನ್ನೂ ಒಂದು ರೇಖಾಖಂಡ ಸೇರಿಸ್ತಾ ಇದೆ ನೋಡಿ. ಸೊ ಇವೆರಡನ್ನೂ ಸೇರಿಸ್ತಾ ಇರುವಂಥ ರೇಖಾಖಂಡ ಇದೆ. ಈ ರೇಖಾಖಂಡವನ್ನು ಮತ್ತೊಂದು ಬಿಂದು ಪಿ ಅನ್ನೋ ಬಿಂದು ವಿಭಾಗ ಮಾಡ್ತಾ ಇದೆ. ಸೊ ಪಿನ ನಿರ್ದೇಶಾಂಕಗಳನ್ನು ನಾನು ಎಕ್ಸ್ ವೈ ಅಂತ ತೊಗೊಂಡಿದ್ದೀನಿ. ಈ ನೋಡಿ ಮಕ್ಕಳ, ಈ ಬಿಂದು ಏನು ಮಾಡ್ತಾ ಇದೆ, ಈ ರೇಖಾಖಂಡಗಳನ್ನು ಎರಡು ಭಾಗ ಮಾಡ್ತಾ ಇದೆ. ಯಾವ ಅನುಪಾತದಲ್ಲಿ ಭಾಗ ಮಾಡ್ತಾ ಇದೆ ಅದಕ್ಕೆ ಹೆಸರು ಕೊಟ್ಕೊಳ್ಳೋಣ, ಒಂದು M1 ಮತ್ತು M2. ಓಕೆ, ಸೊ M1 M2 ಬೆಲೆಗಳೆಲ್ಲ ನಮಗೆ ಗೊತ್ತಿದೆ, ಸೂತ್ರಕ್ಕೆ ಅದನ್ನು ಹಾಕೋಣ. ಸೊ ಸದ್ಯಕ್ಕೆ ಯಾವ ಅನುಪಾತದಲ್ಲಿ ವಿಭಾಗ ಮಾಡ್ತಾ ಇದೆ ಅಂದರೆ M1 ಮತ್ತು M2. ಇಲ್ಲಿ x1 y1 ಗೊತ್ತಿದೆ, x2 y2 ಗೊತ್ತಿದೆ, M1 M2 ಕೂಡ ಗೊತ್ತಿದೆ. ಈ ಪಿ ಆಫ್ ಎಕ್ಸ್ ವೈ ಇದೆಯಲ್ಲ, ಇಲ್ಲಿ ವಿಭಾಗ ಮಾಡ್ತಾ ಇರೋವಂಥ ಬಿಂದುವಿನ ನಿರ್ದೇಶಾಂಕಗಳು ನಮಗೆ ಗೊತ್ತಿಲ್ಲ. ಸೊ ಇದನ್ನು ಕಂಡುಹಿಡಿಯೋಕ್ಕೆ ನಮ್ಗೆ ಈಗಾಗಲೇ ಗೊತ್ತಿರೋಂಗೆ ಭಾಗ ಪ್ರಮಾಣ ಸೂತ್ರವನ್ನು ನಾವು ಬಳಸೋಣ. ಭಾಗ ಪ್ರಮಾಣ ಸೂತ್ರ ಏನು, ಪಿ ಆಫ್ ಎಕ್ಸ್ ವೈ ಇಸ್ ಈಕ್ವಲ್ ಟು M1 x2 ಪ್ಲಸ್ M2 x1 ಬೈ M1 ಪ್ಲಸ್ M2 M1 y2 ಪ್ಲಸ್ M2 y1 ಬೈ M1 ಪ್ಲಸ್ M2 ಆಗಿದೆ ಮಕ್ಕಳ. ಇದೇನಿಲ್ಲ, ಈ ಸೂತ್ರ ಗೊತ್ತಾದ ತಕ್ಷಣ ಇದುವರೆಗೂ ಬೆಲೆಗಳ ಬಗ್ಗೆ ಎಲ್ಲ ಚರ್ಚೆ ಮಾಡಿದ್ದೀವಿ, ಅದನ್ನು ನಾವಲ್ಲಿ ನಮೂದಿಸ್ತಾ ಹೋದರೆ ಸಾಕು ಮಕ್ಕಳ. ನೋಡಿ, ಪಿ ಆಫ್ ಎಕ್ಸ್ ವೈ ನಮಗೆ ಗೊತ್ತಿಲ್ಲ, ಅದನ್ನು ಹಾಗೇ ಬರ್ಕೊಳ್ಳೋಣ. ನೋಡಿ, M1 ಬೆಲೆ 2 ಇಲ್ಲಿದೆ, M1 ಬೆಲೆ 2 ಪ್ಲಸ್ M1 ಇಂಟು x2 ಇದೆ. x2 ಬೆಲೆ ಎಷ್ಟು, x2 ಬೆಲೆ 4, ಅದನ್ನು ಅಲ್ಲಿಗೆ ಹಾಕೋಣ. ಪ್ಲಸ್ಗೆ ಪ್ಲಸ್ ಬರ್ಕೊಂಡಿದ್ದೀನಿ. M2 ಬೆಲೆ ಇಲ್ಲಿದೆ 3. x1 ಬೆಲೆ ಎಷ್ಟು ಇಲ್ಲಿ ನೋಡೋಣ, x1 ಬೆಲೆ -1, ಹಾಗೆ ಬೈ M1ಗೆ 2 M2ಗೆ 3, ಮಧ್ಯ ಪ್ಲಸ್ ಇರೋದ್ರಿಂದ ಪ್ಲಸ್ ಬರ್ಕೊಂಡಿದ್ದೀನಿ. ಹಾಗೆ ಮುಂದುವರೆದು ಕಾಮ ಆದಮೇಲೆ ಮತ್ತೊಂದು ಬಿಂದು. ಸೊ ವೈಗೆ ಬೆಲೆ ಬೇಕಲ್ಲ ನಮಗೆ. ಸೊ M1ಗೆ 2, y2 -3 ಪ್ಲಸ್ M2 ಬೆಲೆ 3, ಹಾಗೆ y1 ಬೆಲೆ 7 ಆಗಿದೆ. ಡಿವೈಡೆಡ್ ಬೈ M1 ಪ್ಲಸ್ M2 2 ಪ್ಲಸ್ 3 ಆಗಿದೆ. ಇದನ್ನು ಮಕ್ಕಳ ನಾವೀಗ ಬಿಡಿಸ್ತಾ ಹೋಗೋಣ. ಸೊ ಪಿ ಆಫ್ ಎಕ್ಸ್ ವೈ ಇಸ್ ಈಕ್ವಲ್ ಟು ನೋಡಿ, 2 4 8 ಪ್ಲಸ್ ಇಂಟು ಮೈನಸ್ 3 1 3 ಜೊತೆಗೆ ಛೇದದಲ್ಲಿ 2ಕ್ಕೆ 3 ಕೂಡಿದ್ರೆ 5. ಅದೇ ಥರ ಆ ಕಡೆಗೆ ಬಂದರೆ 2 ಇಂಟು -3 ಏನಾಗುತ್ತೆ, -6 ಪ್ಲಸ್ 3 ಇಂಟು 7 ಏನಾಗುತ್ತೆ, 3 7 21 ಬೈ ಇಲ್ಲೂ ಕೂಡ 2 ಪ್ಲಸ್ 3 ಎಷ್ಟಾಗುತ್ತೆ, 5 ಆಗುತ್ತೆ. ಮತ್ತೆ ಮುಂದುವರೆದು ನೋಡಿ, 8ರಲ್ಲಿ 3 ಕಳೆದ್ರೆ 5 ಹೇಗಿದೆ ಹಾಗೆ ಬರ್ಕೊಂಡಿದ್ದೀನಿ. ಅದೇ ಥರ ಇಲ್ಲಿ -6 ಪ್ಲಸ್ 21 ಅಂದರೆ ಏನು, 21ರಲ್ಲಿ 6 ಕಳೀರಿ ಅಂತ ಅರ್ಥ. 21ರಲ್ಲಿ 6 ಕಳೆದ್ರೆ ಎಷ್ಟಾಗುತ್ತೆ, 15 ಛೇದ 5 ಹೇಗಿದೆಯೋ ಹಾಗೆ ಬರ್ಕೊಂಡಿದ್ದೀನಿ. ನೋಡಿ, ಇದು ಈಸಿಯಾಗಿ ಕ್ಯಾನ್ಸಲ್ ಆಗುತ್ತೆ. 5 1 5, 5 1 5. ಅದೇ ಥರ ಈ ಕಡೆ 5 1 5, 5 3 15. ಸೊ ಪಿ ಆಫ್ ಎಕ್ಸ್ ವೈ ಬೆಲೆ 5 5 ಕ್ಯಾನ್ಸಲ್ ಆಗಿ 1 ಆಯಿತು, 5 3 15. ಸೊ ಪಿ ಆಫ್ ಎಕ್ಸ್ ವೈನ ಬೆಲೆ, ಎಕ್ಸ್ ವೈನ ಬೆಲೆ ಸೊ 1, 3 ಆಗಿದೆ. ಅಂದರೆ ಇಲ್ಲಿ ಏನು ದತ್ತ ರೇಖಾಖಂಡ ಇತ್ತು, ಎ ಮತ್ತು ಬಿಯನ್ನು ಸೇರಿಸುವಂಥ ಒಂದು ರೇಖಾಖಂಡ ಇತ್ತು, ಆ ರೇಖಾಖಂಡವನ್ನು ಪಿ ಆಫ್ ಎಕ್ಸ್ ವೈ ವಿಭಾಗಿಸ್ತಾ ಇತ್ತು. ಯಾವ ಅನುಪಾತದಲ್ಲಿ, 2:3 ಅನುಪಾತದಲ್ಲಿ ವಿಭಾಗಿಸ್ತಿದೆ ಅಂತಂದರೆ ಈ ಬಿಂದುವಿನ ನಿರ್ದೇಶಾಂಕಗಳು 1, 3 ಆಗಿರುತ್ತೆ ಅಂತ ಇದರ ಅರ್ಥ ಮಕ್ಕಳು. ಓಕೆ, ಸೊ ಇದೇ ಥರ ಮತ್ತೊಂದು ಲೆಕ್ಕನ ನಾವೀಗ ಗಮನಿಸೋಣ ಮಕ್ಕಳ. ಸೊ ಇಲ್ಲೂ ಕೂಡ 2 ಬಿಂದುಗಳನ್ನು ಕೊಟ್ಟಿದ್ದಾರೆ, -3, 10 ಮತ್ತು 6, -8 ಬಿಂದುಗಳನ್ನು ಸೇರಿಸುವ ರೇಖಾಖಂಡವು -1, 6ರಿಂದ ಯಾವ ಅನುಪಾತದಲ್ಲಿ ವಿಭಾಗಿಸಲ್ಪಡುತ್ತದೆ ಎಂದು ಕಂಡುಹಿಡಿಯಿರಿ. ಕಳೆದ ಲೆಕ್ಕಕ್ಕೂ ಈ ಲೆಕ್ಕಕ್ಕೂ ಸ್ವಲ್ಪ ವ್ಯತ್ಯಾಸ ಇದೆ ಮಕ್ಕಳ, ಬಳಸುವಂಥ ಸೂತ್ರ ಒಂದೇ ಆಗಿರ್ಬೋದು. ಅಲ್ಲೇನಾಗಿತ್ತು ಅಂದರೆ ಬಿಂದು ಯಾವ ಅನುಪಾತದಲ್ಲಿ ವಿಭಾಗ ಮಾಡುತ್ತೆ ಅಂತ ಕೊಟ್ಟಿದ್ರು, ಇಲ್ಲಿ ಬಿಂದುವಿನ ನಿರ್ದೇಶಾಂಕಗಳನ್ನು ಕೊಟ್ಟಿದ್ದಾರೆ, ಆದರೆ ಯಾವ ಅನುಪಾತದಲ್ಲಿ ವಿಭಾಗ ಮಾಡುತ್ತೆ ಅಂತ ಕೊಟ್ಟಿಲ್ಲ. ಅನುಪಾತಗಳು ಅಂದರೆ ಏನು, ನಮಗೆ ಆಗಲೇ ಹೆಸರು ಕೊಟ್ಕೊಂಡಿರೋದು ಒಂದು M1 ಮತ್ತು M2. M1 ಮತ್ತು M2 ಬೆಲೆಗಳು ನಮಗಿಲ್ಲಿ ಗೊತ್ತಿರೋಲ್ಲ. ನೋಡ್ತಾ ಹೋಗೋಣ ಮಕ್ಕಳ, ಹಂತವಾಗಿ ಇದನ್ನು ನೋಡ್ತಾ ಹೋಗೋಣ. ಸೊ ಮೊದಲನೇ ಬಿಂದುಗೆ ಹೆಸರು ಕೊಟ್ಕೊಂಡಿದ್ದೀನಿ ಎ ಆಫ್ x1, y1 -3, 10. ಹಾಗೆ ಎರಡನೇ ಬಿಂದುಗೆ ಬಿ ಅಂತ ಹೆಸರು ಕೊಟ್ಕೊಂಡಿದ್ದೀನಿ x2, y2 ಇಸ್ ಈಕ್ವಲ್ ಟು 6, -8. ಈಗಾಗಲೇ ಹೇಳ್ದಂಗೆ ಹಿಂಗೆ ಬರೆದ್ರೆ x1 ಅಂದರೆ -3, y1 ಅಂದರೆ 10, x2 ಅಂದರೆ 6, y2 ಅಂದರೆ -8 ಆಗಿರುತ್ತೆ.
ಓಕೆ, ಸೊ ಪಿ ಆಫ್ ಎಕ್ಸ್ ಬೈ ಎಕ್ಸ್ ಕಮ ವೈ ಅಂದರೆ ಒಂದು ರೇಖಾಖಂಡವನ್ನು ವಿಭಾಗ ಮಾಡುತ್ತೆ ಬಿಂದು ಅಂತ ಹೇಳಿದ್ನಲ್ಲ, ಆ ಬಿಂದುವಿನ ನಿರ್ದೇಶಾಂಕನೂ ಕೂಡ ನಮಗೆ ಇಲ್ಲಿ ಗೊತ್ತಿದೆ. ಸೊ ಆ ಬಿಂದುವಿನ ನಿರ್ದೇಶಾಂಕನೂ ಕೂಡ ಕೊಟ್ಟಿದ್ದಾರೆ. ಎಷ್ಟು ಅಂದರೆ ಅದು -1,6. ಸೊ ಈ ಒಂದು ಲೆಕ್ಕದಲ್ಲಿ ನಮಗೆ ತಿಳಿದಿಲ್ಲದೆ ಇರುವಂಥದ್ದು ಏನು ಅಂತಂದರೆ, ಯಾವ ಅನುಪಾತದಲ್ಲಿ ಈ ಬಿಂದು ಇವೆರಡೂ ಬಿಂದುಗಳನ್ನು ಸೇರಿಸುವ ರೇಖಾಖಂಡವನ್ನು ವಿಭಾಗಿಸುತ್ತೆ ಅನ್ನೋದು ನಮ್ಗೆ ಗೊತ್ತಿಲ್ಲ. ಸೊ ಅದರಿಂದ ನಮಗೆ m1:m2 ಅಂದರೆ m1 ಬೆಲೆ ಎಷ್ಟು, m2 ಬೆಲೆ ಎಷ್ಟು ಅಂತ ನಮಗೆ ಗೊತ್ತಿಲ್ಲ. ಪಿ ಆಫ್ ಎಕ್ಸ್ ಕಾಮ ವೈ ಅನ್ನೋ ಬಿಂದು ಎ ಬಿ ರೇಖಾಖಂಡವನ್ನು ಯಾವ ಅನುಪಾತದಲ್ಲಿ ವಿಭಾಗಿಸುತ್ತೆ ಅಂತ ನಮಗಿಲ್ಲಿ ಗೊತ್ತಿಲ್ಲ ಮಕ್ಕಳ. ಓಕೆ, ಸೊ ಇದಕ್ಕೂ ಕೂಡ ಒಂದು ಚಿತ್ರದ ಮೂಲಕ ಇದನ್ನು ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನ ಪಡ್ತಾ ಹೋಗೋಣ. ನೋಡಿ, ಒಂದು ಬಿಂದು ಎ ಆಫ್ x1, y1, ಅದೇ ಥರ ಮತ್ತೊಂದು ಬಿಂದು ಬಿ ಆಫ್ x2, y2, ಇವೆರಡನ್ನು ಸೇರಿಸುವಂಥ ರೇಖಾಖಂಡ. ಈ ರೇಖಾಖಂಡವನ್ನು ಪಿ ಅನ್ನೋ ಬಿಂದು ಎಕ್ಸ್ ವೈ ಇದೆಯಲ್ಲ, ಅದೇನು ಮಾಡ್ತಾ ಇದೆ, ವಿಭಾಗ ಮಾಡ್ತಾ ಇದೆ. ನೋಡಿ, ಇಲ್ಲಿ ಕೆಲವೊಂದು ಚಿಕ್ಕ ಭಾಗ ಇದೆ, ಇನ್ನೊಂದು ದೊಡ್ಡ ಭಾಗ ಇದೆ. ಸೊ ಸುಮ್ಮನೆ ಅಂದಾಜು ಬರ್ಕೊಂಡಿದ್ದೀವಿ ನಾವು, ಇದೆಷ್ಟು ಯಾವ ಅನುಪಾತದಲ್ಲಿ ಈ ಬಿಂದು ಈ ಒಂದು ರೇಖಾಖಂಡವನ್ನು ಲೈನನ್ನು ವಿಭಾಗ ಮಾಡ್ತಾ ಇದೆ ಅನ್ನೋದು ನಮ್ಗೆ ಈ ಲೆಕ್ಕದಲ್ಲಿ ತಿಳಿದಿಲ್ಲದೇ ಇರೋವಂಥ ಅಂಶ. ಅದನ್ನು ನಾವು ಲೆಕ್ಕ ಮಾಡಬೇಕಾಗತ್ತೆ. ಸೊ ಇದಕ್ಕೆ m1 ಅಂತ ಹೆಸರು ಕೊಟ್ಕೊಳ್ಳೋಣ, ಇದಕ್ಕೆ m2 ಹೆಸರು ಕೊಟ್ಕೊಳ್ಳೋಣ. ಇದರ ಅನುಪಾತ m1:m2 ಎಷ್ಟು ಅನ್ನೋದನ್ನ ನಾವು ಈ ಲೆಕ್ಕದಲ್ಲಿ ಕಂಡುಹಿಡಬೇಕಾಗುತ್ತೆ. ಹಂತವಾಗಿ ಸೂತ್ರದ ಸಹಾಯದಿಂದ ಮಕ್ಕಳ ಇದನ್ನು ಕಂಡುಹಿಡಿತಾ ಹೋಗೋಣ. ಸೊ ಸೂತ್ರ ಏನು? ಸೊ ಪಿ ಆಫ್ ಎಕ್ಸ್ ವೈ ಈಸ್ ಈಕ್ವಲ್ ಟು m1x2 ಪ್ಲಸ್ m2x1 ಬೈ m1 ಪ್ಲಸ್ m2 m1y2 ಪ್ಲಸ್ m2y1 ಬೈ m1 ಪ್ಲಸ್ m2 ಆಗಿದೆ. ಈಗ ಬೆಲೆಗಳನ್ನು ಹಾಕ್ತಾ ಹೋಗೋಣ. ಇಲ್ಲಿ ಪಿ ಆಫ್ ಎಕ್ಸ್ ವೈ ಇದೆ. ಪಿ ಆಫ್ ಎಕ್ಸ್ ವೈ ಬೆಲೆ ನಮಗೆ ಗೊತ್ತಿದೆ. ಸೊ ಪಿ ಆಫ್ -1,6 ಅಂತ ಬರ್ಕೊಳ್ಳೋಣ. ಯಾಕೆ ಗೊತ್ತಿದೆ, ಎಕ್ಸ್ ವೈ ಎಷ್ಟು -1,6. ಸೊ ಪಿ ಆಫ್ -1,6 ಆಯಿತು. ಅದೇ ಥರ ಇಲ್ಲಿ ಬೆಲೆಗಳನ್ನು ಹಾಕ್ತಾ ಹೋಗೋಣ. ನೋಡಿ, ಇಲ್ಲಿ m1 m2 ಗೊತ್ತಿಲ್ಲ. m1 m2 ಗೊತ್ತಿಲ್ಲ ನಮಗೆ, ಅದನ್ನೇ ನಾವು ಕಂಡುಹಿಡಿತಾ ಇರೋದು. ಅದರಿಂದ m1 m2 ಎಲ್ಲಿ ಬರುತ್ತೋ ಅದನ್ನು ಹಾಗೆ m1 m2 ಅಂತಲೇ ಬರ್ಕೊಂಡು ಹೋಗಬೇಕು. ಸೊ m1x2, m1 ಗೊತ್ತಿಲ್ಲ ಹಾಗೆ ಬರ್ಕೊಂಡಿದ್ದೀನಿ, ಆದರೆ x2 ಗೊತ್ತಿದೆ. x2 ಬೆಲೆ ಎಷ್ಟು ಅಂತಂದರೆ ಇಲ್ಲಿ ನೋಡಿ ಗೊತ್ತಾಗುತ್ತೆ ನಿಮಗೆ, x2 ಬೆಲೆ 6 ಇದೆ. ಪ್ಲಸ್ಗೆ ಪ್ಲಸ್ ಬರೆಯೋಣ, ಸೂತ್ರವನ್ನು ಅನುಸರಿಸೋಣ. m2ಗೆ m2, ಯಾಕೆಂದರೆ m2 ಗೊತ್ತಿಲ್ಲ. x1 ಎಷ್ಟು -3. ನೋಡಿ ಇಲ್ಲಿ x1 ಎಷ್ಟು -3, x1 ಎಷ್ಟಿದೆ -3 ಇದೆ, ಸರಿಯಾಗಿದೆ. ಬೈ m1 ಪ್ಲಸ್ m2, m1 m2 ಗೊತ್ತಿಲ್ಲ, ಅದರಿಂದ m1 ಪ್ಲಸ್ m2 ಹಾಗೆ ಬರ್ಕೊಳ್ಳೋಣ. ನೋಡಿ, ಕಾಮ ಬರೀಲೇಬೇಕು, ಯಾಕೆಂದರೆ ಇವೆರಡು ಬಿಂದುವಿನ ನಿರ್ದೇಶಾಂಕಗಳು. ಇಲ್ಲಿ ಕಾಮ ಮಿಸ್ ಮಾಡದೆ ಬರೀಬೇಕು. ಜೊತೆಗೆ m1 ಗೊತ್ತಿಲ್ಲ, m1 ಹಾಗೆ ಬರ್ಕೊಂಡಿದ್ದೀನಿ. y2 ಎಷ್ಟು, y2 ನೋಡೋಣ. y2 ಬೆಲೆ ಎಷ್ಟು -8, ಸರಿಯಾಗಿದೆ. ಪ್ಲಸ್ m2 ಗೊತ್ತಿಲ್ಲ, ಹಾಗೆ ಬರ್ಕೊಂಡಿದ್ದೀನಿ. y1 ಬೆಲೆ ಎಷ್ಟು, y1 ಬೆಲೆ 10. ಹಾಗೆ ಬೈ m1 ಪ್ಲಸ್ m2, m1 m2 ಗೊತ್ತಿಲ್ಲದಿರೋದ್ರಿಂದ ಛೇದವನ್ನು m1 ಪ್ಲಸ್ m2 ಅಂತ ಹಾಗೆ ಬರ್ಕೊಳ್ಳೋಣ. ಬಿಡಿಸ್ತಾ ಹೋಗೋಣ ಮಕ್ಕಳ. ಸೊ ಇದನ್ನು ಹಾಗೆ ಬರ್ಕೊಂಡಿದ್ದೀನಿ. ಎಡಭಾಗದಲ್ಲಿರುವಂಥದ್ದನ್ನ ಪಿ ಆಫ್ -1,6 ಇದನ್ನು ಬಿಡಿಸೋಣ. ನೋಡಿ, 6 × m1 6m1 ಪ್ಲಸ್ ಇಂಟು ಮೈನಸ್ 3 × m2 3m2 ಡಿವೈಡೆಡ್ ಬೈ m1 ಪ್ಲಸ್ m2 ಹಾಗೆ ಬರ್ತಿದ್ದೀನಿ. ಅದೇ ಥರ ಈ ಕಡೆ -8 × m1 ಏನಾಯಿತು, -8m1 ಆಯಿತು. ಪ್ಲಸ್ 10 × m2 ಏನಾಯಿತು, 10m2 ಆಯಿತು. ಅಲ್ಲೂ ಕೂಡ m1 ಪ್ಲಸ್ m2 ಗೊತ್ತಿಲ್ಲದೆ ಇರೋದ್ರಿಂದ ಅದೇ ರೀತಿ ಬರ್ಕೊಂಡಿದ್ದೀನಿ. ಮಕ್ಕಳ, ಈಗ ಸ್ವಲ್ಪ ಸೂಕ್ಷ್ಮವಾಗಿ ಗಮನಿಸಿ. ಇದು ಕೂಡ ಒಂದು ಬಿಂದು, ಒಂದು ನಿರ್ದೇಶಾಂಕ. ಇದು ಬಿಂದುವನ್ನು ಪ್ರತಿನಿಧಿಸುವಂತಹ ನಿರ್ದೇಶಾಂಕಗಳನ್ನು ನಾವಿಲ್ಲಿ ಬರೆದಿದ್ದೀವಿ, -1,6. ಓಕೆ, ಸೊ ಇದು ಕೂಡ ಮಧ್ಯ ಇದೆ ಅಂದರೆ ಏನರ್ಥ, ಇದು ಕೂಡ ನಿರ್ದೇಶಾಂಕಗಳೇ. ಸೊ ಈ ಮೊದಲನೇ ಭಾಗ ಏನಿದೆ ಅದು ಈ ಮೊದಲನೇ ಭಾಗಕ್ಕೆ ಸಮ ಇರಬೇಕು. ಅದೇ ರೀತಿ ಎರಡನೇ ಭಾಗ ಏನಿದೆ ಅದು ಈ ಎರಡನೇ ಭಾಗಕ್ಕೆ ಸಮ ಇರಬೇಕು. ನೋಡಿ ಮಕ್ಕಳ, ಸೊ -1 ಅನ್ನೋದು ಇದಕ್ಕೆ ಸಮ ಇರುತ್ತೆ. ನಿಮ್ಗೆ ಈಗಾಗಲೇ ಹೇಳ್ದಂಗೆ -1 ಅನ್ನೋದು ಈ ಭಾಗಕ್ಕೆ ಸಮ ಇರುತ್ತೆ. ಹಾಗೆ 6 ಅನ್ನೋದು ಈ ಭಾಗಕ್ಕೆ ಸಮ ಇರುತ್ತೆ. ಒಂದೊಂದಾಗಿ ನಾವು ನೋಡ್ತಾ ಹೋಗೋಣ. -1 ಅನ್ನೋದು ಈ ಭಾಗಕ್ಕೆ ಸಮ ಇರುತ್ತೆ. ಅಂದರೆ ಏನು ಬರ್ಕೋಬೇಕು ನಾವು, -1 = 6m1 -3m2 ಬೈ m1 ಪ್ಲಸ್ m2 ಆಯಿತು. ನೋಡಿ, ಇದಿಷ್ಟರಲ್ಲೂ ನಮಗೆ ಗೊತ್ತಿಲ್ಲದೆ ಇರೋ ಅಂಶಗಳು ಯಾವ್ಯಾವುದು ಅಂದರೆ m1 ಮತ್ತು m2. ಅದನ್ನು ಬಿಡಿಸ್ಕೊಳ್ಳೋಣ. ಅದನ್ನು ಬಿಡಿಸ್ಕೊಳ್ಳೋದು ಹೇಗೆ, ಇದಿಷ್ಟನ್ನು ಈ -1ಕ್ಕೆ ಗುಣಾಕಾರ ಮಾಡೋಣ. ಓರೆ ಗುಣಾಕಾರಕ್ಕೆ ಅಂತ ಕರಿತೀವಲ್ಲ, ಈ m1 ಪ್ಲಸ್ m2ನ -1ಕ್ಕೆ ಗುಣಿಸೋಣ. ನೋಡಿ, m1 × -1 ಏನಾಗುತ್ತೆ, -m1 ಆಯಿತು. ಅದೇ ಥರ ಪ್ಲಸ್ m2 × -1 ಏನಾಯಿತು, -m2 ಆಯಿತು. ಆ ಕಡೆ ಏನೂ ಮಾಡೋಗಿಲ್ಲ. ಸೊ ಇವೆರಡೂ ಇಲ್ಲಿಗೆ ಬಂದಮೇಲೆ ಈ ಬಲಭಾಗದಲ್ಲಿ ಏನು ಉಳ್ಕೊಳ್ತು, 6m1 -3m2 ಉಳ್ಕೊಳ್ತು. ಈಗೇನು ಮಾಡ್ಬೇಕು ನಾವು, ಈ ಕಡೆನೂ m1 m2 ಇದೆ, ಈ ಕಡೆನೂ m1 m2 ಇದೆ. ಸ್ವಲ್ಪ m1 ಇರೋದೆಲ್ಲ ಒಂದು ಕಡೆ ಕರ್ಕೊಳ್ಳೋಣ, m2 ಇರೋದೆಲ್ಲ ಒಂದು ಕಡೆ ಕರ್ಕೊಳ್ಳೋಣ. ನೋಡಿ, ಇಲ್ಲಿ -m1 ಇಲ್ಲಿದೆ,
ಆ -m1 ಹಾಗೆ ಬರ್ಕೋತೀನಿ. ಈ 6m1 +6m1 ಬಲಭಾಗದಲ್ಲಿತ್ತು, ಅದನ್ನು ಎಡಭಾಗಕ್ಕೆ ತಗೊಳ್ಳೋಣ, ಅದು -6m1 ಆಗುತ್ತೆ. ಅದೇ ಟೈಮಲ್ಲಿ -3m2 ಬಲಭಾಗದಲ್ಲಿತ್ತು, ಅದನ್ನು ಅಲ್ಲೇ ಬರ್ಕೊಂಡಿದ್ದೀನಿ. ಈ ಎಡಭಾಗದಲ್ಲಿದ್ದಂಥ -m2ನ ಆ ಕಡೆ ಕಳಿಸಿದ್ದೀನಿ, ಅದೇನಾಗುತ್ತೆ +m2 ಆಯಿತು. ಮಕ್ಕಳ ಗಮನ ಇರಲಿ, ಇಲ್ಲಿ ನಾವು ಏನು ಮಾಡಿದ್ದೀವಿ ಅಂತಂದರೆ m1 ಅಂತ ಇರೋದನ್ನೆಲ್ಲ ಒಂದು ಕಡೆ ಬರ್ಕೊಂಡಿದ್ದೀವಿ, m2 ಅಂತ ಇರೋದನ್ನೆಲ್ಲ ಒಂದು ಕಡೆ ಬರ್ಕೊಂಡಿದ್ದೀವಿ. ನೋಡಿ -m1 -6m1 ಇದನ್ನು -1m1 ಅಂತ ಬೇಕಾದ್ರೂ ಅನ್ಕೋಬೋದು. -m1 -6m1 ಕೂಡ ಏನಾಗುತ್ತೆ -7m1 ಆಯಿತು. ಅದೇ ಥರ -3m2 +1m2 ಅಥವಾ 1m2 -3m2 ಏನಾಯಿತು, 1ರಲ್ಲಿ 3 ಕಳೆದ್ರೆ ಎಷ್ಟಾಗುತ್ತೆ -2 ಆಗುತ್ತೆ. ಸೊ ಇದು -2m2 ಆಯಿತು. ಇಲ್ಲಿ ಮತ್ತೊಮ್ಮೆ ನಾವು ಓರೆ ಗುಣಾಕಾರ ಮಾಡಬೇಕಾಗುತ್ತೆ. ಓರೆ ಗುಣಾಕಾರ ಮಾಡಬೇಕು ನಾವಿಲ್ಲಿ. ಈ m2ನ ಮಾತ್ರ ಈ ಭಾಗ ಕಳಿಸಿದ್ರೆ ಅದು m1/m2 ಆಗುತ್ತೆ. ಅದೇ ಟೈಮಲ್ಲಿ -2 ಅಲ್ಲೇ ಉಳಿದಿದೆ. ಈ -7 ಕೂಡ ಓರೆ ಗುಣಾಕಾರ ಮಾಡಿದ್ರೆ ಆ ಕಡೆ ಹೋಗುತ್ತೆ. ಸೊ ಈಗ m1/m2 = -2/-7 ಆಯಿತು. ಈ ಮೈನಸ್ ಕ್ಯಾನ್ಸಲ್ ಆಗುತ್ತೆ. ಸೊ m1 ಮತ್ತು m1/m2 ಬೆಲೆ ಏನಾಗುತ್ತೆ 2/7. ಆದ್ದರಿಂದ m1 = m2 ಇಲ್ಲಿ ಬರ್ತೀವಲ್ಲ ಆ ಥರ ಬರಿತೀವಿ ಅಂತಂದರೆ m1 = m2 ಬೆಲೆ ಏನಾಗುತ್ತೆ ಅಂದರೆ 2:7. ಅಂದರೆ ಈ P ಅನ್ನೋ ಬಿಂದು ಈ AB ಅನ್ನೋ ರೇಖಾಖಂಡವನ್ನು 2:7 ಈ ಅನುಪಾತದಲ್ಲಿ ವಿಭಾಗ ಮಾಡ್ತಾ ಇದೆ ಅಂತ ಗೊತ್ತಾಯ್ತು ನಮಗೆ ಮಕ್ಕಳ. ಈ ಮೊದಲನೇ ಎಕ್ಸ್ ಬೆಲೆ ಏನಿದೆ ಅದಕ್ಕೆ ನಾವು ಇದನ್ನು ಸರಿದೂಗಿಸಿದಾಗ ಬಂದಂಥ ಬೆಲೆ ಇದು. ಅದೇ ಥರ ಎರಡನೇದಕ್ಕೆ ನೋಡಿದ್ರೂ ಕೂಡ ಇದೇ ಉತ್ತರ ಬರುತ್ತೆ ಮಕ್ಕಳ. ಆದರೆ ನೀವು ಎಕ್ಸಾಮಿನೇಷನಲ್ಲಿ ಯಾವುದಾದ್ರು ಒಂದು ಮಾಡಿದರೆ ಸಾಕು, ಇಲ್ಲಿ ನಿಮ್ಗೆ ಗೊತ್ತಾಗಲಿ ಅಂತ ನಾವು ಎರಡನ್ನೂ ಮಾಡೋಣ. ಈಗ ಎರಡನೇದನ್ನು ಇದಕ್ಕೆ ಸರಿದೂಗಿಸಿ ನೋಡೋಣ. ಸೊ ಎರಡನೇದು ಏನು, 6ರ ಜಾಗದಲ್ಲಿ ಇಷ್ಟು ಇದೆ, ಇಲ್ಲೇನಿದೆ 6 ಅನ್ನೋ ಜಾಗದಲ್ಲಿ ಇಷ್ಟು ಬರ್ಕೋಬೇಕು ನಾವು. ಅಂದರೆ 6 = -8m1 +10m2 /m1 + m2 ಆಯಿತು ಮಕ್ಕಳ. ಇದನ್ನು ಇಲ್ಲಿ ಹೇಗೆ ಬಿಡಿಸುವ ಅದೇ ಸ್ಟೆಪ್ಸ್ನ ಫಾಲೋ ಮಾಡಿ ನಾವಿಲ್ಲಿ ಇದನ್ನು ಬಿಡಿಸೋಣ. ಸೊ ಓರೆ ಗುಣಾಕಾರ ಮಾಡೋಣ. ಇದೇನಾಗುತ್ತೆ 6m1 +6m2 = ಅಲ್ಲೇನಿದೆ ಹಾಗೆ ಬರ್ಕೋಣ -8m1 +10m2 ಆಯಿತು. ಮತ್ತೆ ಏನು ಮಾಡೋಣ ಮಕ್ಕಳ, ಆಗಲೇ ಹೇಳಿದಾಗೆ m1 ಅಂತ ಇರೋದೆಲ್ಲ ಒಂದು ಕಡೆ ಬರ್ಕೊಳ್ಳೋಣ, m2 ಅಂತ ಇರೋದೆಲ್ಲ ಒಂದು ಕಡೆ ಬರ್ಕೊಳ್ಳೋಣ. ನೋಡಿ ಇಲ್ಲಿ 6m1 ಇಲ್ಲಿದೆ, ಅದು ಹಾಗೇ ಇರಲಿ. ಆ ಕಡೆ ಇರುವಂಥ -8m1 ಈ ಕಡೆ ತೊಗೊಂಡ್ರೆ +8m1 ಆಯಿತು. ನೋಡಿ 10m2 ಆ ಕಡೆ ಇದೆ, ಆ ಕಡೆನೇ ಉಳ್ಕೊಳ್ಳಿ, ಚಿಹ್ನೆ ಬದಲಾಗಲ್ಲ. ಆದರೆ ಈ ಕಡೆ ಇದ್ದಂಥ +6m2ನ ಆ ಕಡೆ ಬಲಭಾಗಕ್ಕೆ ಕಳಿಸಿದ್ರೆ -6m2 ಆಯಿತು. ನೋಡಿ ಈಗ ಇವೆರಡು ಸಜಾತಿ ಆಯಿತು. 6m1 +8m1 14m1 ಆಯಿತು. ಅದೇ ಥರ 10m2 -6m2 ಏನಾಯಿತು 4m2 ಆಯಿತು. ಮತ್ತೊಮ್ಮೆ ಓರೆ ಗುಣಾಕಾರ ಮಾಡೋಣ. m1/m2 = 4/14 ಆಯಿತು. ನೋಡಿ m2 ಈ ಕಡೆಗೆ ಬಂತು, 14 ಓರೆಯಾಗಿ ಆ ಕಡೆ ಹೋಗಿದೆ. ಸೊ m1/m2 = 4/14 ಆಗಿದೆ. ಇದನ್ನು ಕೂಡ ಎರಡನೇ ಬಗ್ಗಿನಲ್ಲಿ ನಾವು ಕ್ಯಾನ್ಸಲ್ ಮಾಡೋಣ. 2 2 4, 2 7 14 ಆಗುತ್ತೆ. ಇಲ್ಲಿ ಬಂದ ಹಾಗೆ m1 = m2 2:7. ಮಕ್ಕಳ ಎಕ್ಸಾಮಲ್ಲಿ ನೀವು ಎರಡೂ ಮಾಡಬೇಕಾಗಿಲ್ಲ, ಯಾವುದಾದ್ರು ಒಂದು ಮಾಡಿದ್ರೆ ಸಾಕು. ಬಟ್ ನೀವು ಇದನ್ನೇ ಮಾಡಬೇಕಾ ಅನ್ನೋ ಡೌಟ್ ಬೇಡ, ಯಾವುದಾದ್ರು ಒಂದನ್ನು ಮಾಡೋದು ಕೂಡ ನಿಮಗೆ ಈ ಅನುಪಾತವು ಸಿಗುತ್ತೆ ಮಕ್ಕಳ. ಹಾಂ ಮಕ್ಕಳ, ನೆಕ್ಸ್ಟ್ ಲೆಕ್ಕ ನೋಡೋಣ ಹಾಗೆ. ಸೊ ನೆಕ್ಸ್ಟ್ ಲೆಕ್ಕ ಇಲ್ಲಿ ಬರ್ತಾ ಇದೆ. AB ವ್ಯಾಸವಿರುವ ವೃತ್ತದ ಕೇಂದ್ರ 2, ಕೇಂದ್ರ 2, ಕೊಟ್ಟಿದ್ದಾರೆ. ಮತ್ತು BU 1, 4 ಆದರೆ A ಬಿಂದುವಿನ ನಿರ್ದೇಶಾಂಕಗಳನ್ನು ಕಂಡುಹಿಡಿಯಿರಿ. ಮಕ್ಕಳ ಲೆಕ್ಕನ ಸೂಕ್ಷ್ಮವಾಗಿ ಗಮನಿಸಿ. ಒಂದು ವೃತ್ತದ ವ್ಯಾಸದ ಅಂತ್ಯ ಬಿಂದುಗಳನ್ನು ಕೊಟ್ಟಿದ್ದಾರೆ. ಸೊ ಒಂದು A, ಇನ್ನೊಂದು B. ಅದರಲ್ಲಿ B ನ ನಿರ್ದೇಶಾಂಕಗಳು ಕೊಟ್ಟಿದೆ ನಮಗೆ 1, 4. ಆದರೆ ಈ ಮೊದಲನೇ ಬಿಂದು ಏನು A ಅಂತ ಇದೆ ಅದರ ನಿರ್ದೇಶಾಂಕಗಳು ನಮಗೆ ಗೊತ್ತಿಲ್ಲ, ಅದನ್ನು ಕಂಡುಹಿಡಿಬೇಕು. ಆದರೆ ವೃತ್ತದ ಕೇಂದ್ರ ಇದೆಯಲ್ಲ, ಕೇಂದ್ರನೂ ಕೂಡ ಒಂದು ಬಿಂದು. ಆ ವೃತ್ತ ಕೇಂದ್ರದ ನಿರ್ದೇಶಾಂಕಗಳು ನಮಗೆ ಗೊತ್ತಿದೆ 2, -3. ಓಕೆ. ಸೊ ಮೊದಲನೇ ಬಿಂದುವಿನ ನಿರ್ದೇಶಾಂಕಗಳನ್ನು ಯಾವ ರೀತಿ ಕಂಡುಹಿಡಿಯಬಹುದು ಅಂತ ನಾವು ಈ ಲೆಕ್ಕದಲ್ಲಿ ನೋಡ್ತಾ ಹೋಗೋಣ ಮಕ್ಕಳ. ಸೊ ಈ ವೃತ್ತ ಕೇಂದ್ರವನ್ನು ನಾನು P ಅಂತ ಹೆಸರು ಕೊಟ್ಕೊಂಡಿದ್ದೀನಿ. ಸೊ P(x, y) ಅಂದರೆ ವೃತ್ತ ಕೇಂದ್ರದ ಬಿಂದುನ P(x, y) ಅಂತ ಕೊಟ್ಕೊಂಡು ಅದರ ಬೆಲೆ ಗೊತ್ತಿದೆ ನಮಗೆ 2, -3 ಆಗಿದೆ. ಅದೇ ರೀತಿ ಮತ್ತೊಂದು ಅಂತ್ಯ ಬಿಂದು ಆಗಿರುವಂಥ B ನ ನಿರ್ದೇಶಾಂಕಗಳು ಕೂಡ ನಮಗೆ ಗೊತ್ತಿದೆ. ಸೊ B ಯ ನಿರ್ದೇಶಾಂಕಗಳನ್ನ ನಾನು ಇಲ್ಲಿ x2, y2 ಅಂತ ತಗೋತಾ ಇದ್ದೀನಿ. ಅದರ ಬೆಲೆನೂ ಕೂಡ ನಮಗೆ ಗೊತ್ತಿದೆ 1, 4. ನಮಗೆ ತಿಳಿದಿರುವಂಥ ಅಂಶ ಏನು ಇದರಲ್ಲಿ, ನಮಗೆ ಮೊದಲನೇ ಬಿಂದುವಿನ ನಿರ್ದೇಶಾಂಕಗಳು ನಮಗೆ ಗೊತ್ತಿಲ್ಲ. ಅದು A(x1, y1) ಅದು ಗೊತ್ತಿಲ್ಲದಿರೋದ್ರಿಂದ ನಾನು ಒಂದು ಕ್ವಶನ್ ಮಾರ್ಕ್ನಲ್ಲಿ ಹಾಕೊಂಡಿರೋಣ. ಓಕೆ. ಸೊ ಈ x1 ಮತ್ತು y1 ಬೆಲೆಯನ್ನು ಕಂಡುಹಿಡಿಯಬೇಕು ಅನ್ನೋದು ಈ ಲೆಕ್ಕದ ಉದ್ದೇಶ ಆಗಿದೆ.
ಸೊ ಚಿತ್ರದ ಮೂಲಕ ಕೂಡ ಒಂದ್ಸತಿ ನೋಡೋಣ ಅದನ್ನ. ಒಂದು ವೃತ್ತ, ಸೊ ಇದು ವ್ಯಾಸದ ಒಂದು ಅಂತ್ಯಬಿಂದು ಎ ಆಫ್ x1, y1, ಮತ್ತೊಂದು ಅಂತ್ಯಬಿಂದು ಬಿ ಆಫ್ x2, y2. ಇವೆರಡನ್ನು ಸೇರಿಸುವಂತ ರೇಖಾಖಂಡ ಇಲ್ಲಿ ವ್ಯಾಸ ಆಗಿದೆ. ಲೆಕ್ಕದ ಪ್ರಕಾರ ಇವೆರಡೂ ಬಿಂದುಗಳನ್ನು ಸೇರಿಸುವಂತ ರೇಖಾಖಂಡ ಈ ದತ್ತ ವೃತ್ತದ ವ್ಯಾಸ ಆಗಿದೆ. ಅದರ ಕೇಂದ್ರನ ನಾನು ಪಿ ಅಂತ ಹೆಸರು ಕೊಟ್ಕೊಂಡಿದ್ದೀನಿ. ಅದರ ನಿರ್ದೇಶಾಂಕಗಳು x, y ಆಗಿರಲಿ. ಮತ್ತೊಂದು ಸತಿ ನೋಡೋಣ. ಸೊ ಬಿ ನ ನಿರ್ದೇಶಾಂಕಗಳು ನಮಗೆ ಗೊತ್ತಿದೆ, ಮಧ್ಯ ಬಿಂದುವಿನ ನಿರ್ದೇಶಾಂಕಗಳು ಕೂಡ ನಮಗೆ ಗೊತ್ತಿದೆ, ಅಂದ್ರೆ ವೃತ್ತ ಕೇಂದ್ರದ ನಿರ್ದೇಶಾಂಕಗಳು ಕೂಡ ನಮಗೆ ಗೊತ್ತಿದೆ. ಆದರೆ ಮೊದಲನೇ ಬಿಂದು ಇದೆಯಲ್ಲ ಎ ಆಫ್ x1, y1 ನಮಗೆ ಗೊತ್ತಿಲ್ಲ, ಅದನ್ನು ನಾವು ಲೆಕ್ಕಿಸಬೇಕು. ಮಕ್ಕಳಲ್ಲಿ ಗಮನಿಸಿ, ಈ ಪಿ ಆಫ್ x, y ಅನ್ನೋದು ಅಂದ್ರೆ ವೃತ್ತ ಕೇಂದ್ರವು ಈ ವ್ಯಾಸದ ಮಧ್ಯಬಿಂದು ಆಗಿರುತ್ತೆ. ವೃತ್ತ ಕೇಂದ್ರವು ವ್ಯಾಸದ ಮಧ್ಯಬಿಂದು ಆಗಿರುತ್ತೆ. ಅದರಿಂದ ನಾವು ಇಲ್ಲಿ ಇವೆರಡರ ಅನುಪಾತ ಏನಾಗಿರುತ್ತೆ, ಇವೆರಡರ ಅನುಪಾತಗಳು ಸಮ ಆಗಿರುತ್ತೆ. ಇವೆರಡರ ಅನುಪಾತಗಳು ಸಮ ಆಗಿರುತ್ತೆ. ಅಂದ್ರೆ m1 ಮತ್ತೆ m2 ಏನಾಗಿರುತ್ತೆ ಅಂತಂದ್ರೆ ಸೊ 1:1 ಆಗಿರುತ್ತೆ, 1:1 ಆಗಿರುತ್ತೆ. ಸೊ ಎರಡು ಸಮ ಆಗಿರೋದ್ರಿಂದ m1:m2 ಅನುಪಾತ ಎಷ್ಟಿರುತ್ತೆ ಅಂದ್ರೆ 1:1. ಅದರಿಂದ ಈ ಭಾಗ ಪ್ರಮಾಣದ ಸೂತ್ರ ಏನಾಗುತ್ತೆ, ಮಧ್ಯಬಿಂದು ಸೂತ್ರ ಆಗುತ್ತೆ. ಸೊ ಮಧ್ಯಬಿಂದು ಸೂತ್ರ ಏನು, ಪಿ ಆಫ್ x, y ಇಸ್ ಈಕ್ವಲ್ ಟು x1 + x2/2, y1 + y2/2 ಆಗಿರುತ್ತೆ. ಈಗ ಈ ಸೂತ್ರಕ್ಕೆ ನಮ್ಗೆ ಏನೇನು ಗೊತ್ತು ಆ ಬೆಲೆಗಳನ್ನ ಅಲ್ಲಿಗೆ ಹಾಕ್ತಾ ಹೋಗೋಣ. ಸೊ ಪಿ ಆಫ್ x, y ನಮ್ಗೆ ಗೊತ್ತಿರೋದ್ರಿಂದ 2, -3 ಅಂತ ನಮ್ಗೆ ಗೊತ್ತಿದೆ. ಸೊ ಪಿ ಆಫ್ 2, -3 ಹಾಕೋಣ. ಹಾಗೆ ಇಸ್ ಈಕ್ವಲ್ ಟು x1 ಗೊತ್ತಿಲ್ಲ ನಮಗೆ, x1 ನಮ್ಗೆ ಗೊತ್ತಿಲ್ಲದಿರೋದ್ರಿಂದ x1 ಜಾಗದಲ್ಲಿ x1 ಹಾಗೆ ಬರ್ಕೊಂಡಿದ್ದೀನಿ, ಪ್ಲಸ್ಗೆ ಪ್ಲಸ್ ಬರ್ಕೊಂಡಿದ್ದೀನಿ. x2 ಎಷ್ಟು, x2 ಬೆಲೆ ನೋಡೋಣ. ಇಲ್ಲಿ ನೋಡಿ x2 ಬೆಲೆ ಎಷ್ಟಿದೆ ಅಂದ್ರೆ 1. ಸೊ ಏನಾಯ್ತು, x1 + 1 ಬೈ 1 + 1 2 ಆಗುತ್ತೆ. ಹಾಗೆ ನೋಡಿದ್ರು 1 + 1 ಆಗುತ್ತೆ, m1 + m2 ಅಂದ್ರೆ ಇಲ್ಲಿ ಡೈರೆಕ್ಟ್ ಸೂತ್ರದಲ್ಲೇ 2ರಿಂದ 2 ಬಳಸ್ಕೊಳ್ಳೋಣ. x1 + x2/2 ಅದೇನಾಯ್ತು ಅಂದ್ರೆ x1 + 1 ಬೈ 2 ಆಯ್ತು. ಹಾಗೆ ಎರಡನೇದು y1 ಬೆಲೆ ನಮಗೆ ಗೊತ್ತಿಲ್ಲ, ಆಗ್ಲೇ ತಿಳಿಸಿದ ಹಾಗೆ y1 ಬೆಲೆ ನಮಗೆ ಗೊತ್ತಿಲ್ಲ, ಆದ್ರೆ y2 ಬೆಲೆ ನಮ್ಗೆ ಗೊತ್ತಿದೆ. ಸೊ y1 + 4 ಆಯ್ತು ಬೈ 2 ಸೂತ್ರದಲ್ಲಿರೋದು ಹಾಗೆ ಬರ್ಕೊಂಡಿದ್ದೀನಿ. ಇದನ್ನ ಬಿಡಿಸ್ತಾ ಹೋಗೋಣ. ಪಿ ಆಫ್ ಈಗೇನಾಯ್ತು, ಕಳೆದ ಲೆಕ್ಕದಲ್ಲಿ ನೋಡಿದಾಗೆ ಇದು ಬಿಂದುವನ್ನ ಪ್ರತಿನಿಧಿಸೋದ್ರಿಂದ ಈ ಭಾಗ ಏನಿದೆ ಅದು ಇದಕ್ಕೆ ಸಮ ಇರುತ್ತೆ, ಹಾಗೆ ಈ ಭಾಗ ಏನಿದೆ ಅದು ಇದಕ್ಕೆ ಸಮ ಇರುತ್ತೆ. ಒಂದೊಂದಾಗಿ ನೋಡೋಣ ಮಗ. ಸೊ ಮೊದಲನೇದಾಗಿ 2 ಜಾಗದಲ್ಲಿ ಇದಿದೆ. ಸೊ 2 ಇಸ್ ಈಕ್ವಲ್ ಟು x1 + 1 ಬೈ 2 ಆಯಿತು. ಸೊ ಇದನ್ನ ಬಿಡಿಸ್ಕೊಳ್ಳೋಣ ಮಕ್ಕಳ. ಇಲ್ಲಿ ಒಂದೇ ಒಂದು ಚರಾಕ್ಷರ ಇರೋದು x1, ಸುಲಭವಾಗಿ ನಾವು ಕಂಡುಹಿಡ್ಕೋಬಹುದು. ಒರೆ ಗುಣಾಕಾರ ಮಾಡೋಣ. ಸೊ 2 4 ಆಯಿತು. ಬಲಭಾಗದಲ್ಲಿ ಏನು ಉಳ್ಕೊಂತು, x1 + 1 ಮಾತ್ರ ಉಳ್ಕೊಂತು. ಹಾಗೆ ಬಿಡಿಸಿದ್ರೆ ಸೊ ಇದನ್ನ ಆ ಕಡೆ ಈ ಕಡೆ ಮಾಡ್ಕೊಳ್ಕೋಣ. x1 + 1 ಇಸ್ ಈಕ್ವಲ್ ಟು 4. ಈ +1ನ ಆ ಕಡೆ ಕಳಿಸಿದ್ರೆ ಏನಾಗುತ್ತೆ, -1 ಆಗುತ್ತೆ. ಸೊ x1 ಇಸ್ ಈಕ್ವಲ್ ಟು 4 - 1 ಆಯಿತು. ಸೊ x1 ಬೆಲೆ ಎಷ್ಟಾಯಿತು, 3 ಆಯಿತು. ಸೊ ಈ x1 y1 ಎರಡರದ್ದು ಗೊತ್ತಿರಲಿಲ್ಲ ನಮಗೆ, ಅದರಲ್ಲಿ x1 ಬೆಲೆ ನಮ್ಗೆ ಗೊತ್ತಾಗಿದೆ. x1 ಬೆಲೆ ಎಷ್ಟು, 3. ಅದೇ ರೀತಿ ಇನ್ನು ಉಳಿದಿರುವಂತ ಇದನ್ನ ನಾವು ಈಕ್ವೇಟ್ ಮಾಡೋಣ. ಅಂದರೆ y1 + 4 ಬೈ 2 ಇದಕ್ಕೆ ಸರಿದೂಗುವಂತ ನಂಬರ್ ಯಾವುದು ಅಂದ್ರೆ -3. ಅವೆರಡನ್ನ ಸಮಗೊಳಿಸಿದಾಗ ಏನಾಗುತ್ತೆ ನೋಡಿ, -3 ಇಸ್ ಈಕ್ವಲ್ ಟು y1 + 4 ಬೈ 2 ಆಗುತ್ತೆ. ಮತ್ತೆ ಇಲ್ಲಿ ಏನ್ ಮಾಡೋದು, ಅದೇ ರೀತಿ ಓರೆ ಗುಣಾಕಾರ ಮಾಡೋಣ. ಸೊ 2 × -3 -6 ಆಗುತ್ತೆ, ಇಸ್ ಈಕ್ವಲ್ ಟು y1 + 4 ಆಗುತ್ತೆ. ಸೊ y1 + 4 ಇಸ್ ಈಕ್ವಲ್ ಟು -6 ಇದೆ. ಮತ್ತೆ ನಾವು +4ನ ಆ ಕಡೆ ಕಳಿಸೋಣ. ಸೊ y1 ಇಸ್ ಈಕ್ವಲ್ ಟು -6 -4 ಆಯಿತು. 2 ಮೈನಸ್ ಇರೋದ್ರಿಂದ ನಾವು ಕೂಡ್ಬಿಟ್ಟು ಋಣಾತ್ಮಕ ಚಿಹ್ನೆ ಹಾಕ್ಬೇಕಾಗುತ್ತೆ. -6 -4 ಎಷ್ಟಾಗುತ್ತೆ ಅಂದರೆ ಸೊ -10 ಆಯಿತು. ಸೊ x1 ಬೆಲೆನೂ ಗೊತ್ತಾಯಿತು ನಮಗೆ, ಮತ್ತೆ y1 ಬೆಲೆನೂ ಕೂಡ ನಮಗೆ ಗೊತ್ತಾಯಿತು. ನೆಕ್ಸ್ಟ್ ಲೆಕ್ಕ ನೋಡೋಣ ಮಕ್ಕಳ. ಸೊ ನೆಕ್ಸ್ಟ್ ಲೆಕ್ಕ 4, -1 ಮತ್ತು -2, -3 ಬಿಂದುಗಳನ್ನು ಸೇರಿಸುವ ರೇಖಾಖಂಡದ ತ್ರೈಭಾಜಕ ಬಿಂದುಗಳ ನಿರ್ದೇಶಾಂಕಗಳನ್ನು ಕಂಡುಹಿಡಿಯಿರಿ. ತ್ರೈಭಾಜಕ ಅಂದ್ರೆ ಮಕ್ಕಳ ಒಂದು ರೇಖಾಖಂಡವನ್ನು 3 ಭಾಗ ಮಾಡುವಂಥದ್ದು. ಸೊ ರೇಖಾಖಂಡದ ಅಂತ್ಯ ಬಿಂದುಗಳು ನಮ್ಗೆ ಗೊತ್ತಿದೆ. ಸೊ ರೇಖಾಖಂಡದ ಅಂತ್ಯ ಬಿಂದುಗಳನ್ನು ನಾವು ಎ ಮತ್ತೆ ಬಿ ಅನ್ಕೊಂಡ್ರೆ, ಸೊ ಎ ನ ನಿರ್ದೇಶಾಂಕ x1, y1 ಅದು 4, -1 ಅಂತ ಅವರೇ ಕೊಟ್ಟಿದ್ದಾರೆ. ಮತ್ತೊಂದು ಅಂತ್ಯ ಬಿಂದು ರೇಖಾಖಂಡದ ಮತ್ತೊಂದು ಅಂತ್ಯ ಬಿಂದು ಏನು ಅಂದ್ರೆ ಬಿ, ಅದರ ನಿರ್ದೇಶಾಂಕಗಳನ್ನ x2, y2 ಅನ್ಕೋಣ. ಅದರ ಬೆಲೆನೂ ಕೂಡ -2, -3 ಆಗಿದೆ. ಸೊ ಒಂದು ರೇಖಾಖಂಡದ ಅಂತ್ಯ ಬಿಂದುಗಳು ನಮ್ಗೆ ಗೊತ್ತಿದೆ, ಎ ಮತ್ತು ಬಿ ಅಂತ ಹೆಸರು ಕೊಟ್ಕೊಂಡಿದ್ದೀವಿ ನಾವು ಅದಕ್ಕೆ. ಸೊ ಈ ರೇಖಾಖಂಡವನ್ನು ನಾವು 3 ಭಾಗ ಮಾಡಬೇಕು. ಈ ರೇಖಾಖಂಡವನ್ನು 3 ಭಾಗ ಮಾಡಬೇಕು ಅಂತಂದ್ರೆ, ಉದಾಹರಣೆಗೆ ಈ ರೇಖಾಖಂಡದಲ್ಲಿ ಎಲ್ಲರ ನಡುವೆ ಒಂದು ಬಿಂದು ಇಟ್ಟರೆ ಸೊ ಆ ರೇಖಾಖಂಡ ಏನಾಗುತ್ತೆ, 2 ಭಾಗ ಆಗುತ್ತೆ.
ಸೊ ನೆನಪಿರ್ಲಿ ಮಕ್ಕಳ, ಒಂದು ಬಿಂದು ಇಟ್ಟರೆ ಒಂದು ರೇಖಾಖಂಡ 2 ಭಾಗ ಆಗುತ್ತೆ. ಸೊ ನಾವು 3 ಭಾಗ ಮಾಡಬೇಕು ಅಂದರೆ ಎಷ್ಟು ಬಿಂದು ಇಡಬೇಕು? ಸೊ ನಾವು 3 ಭಾಗ ಮಾಡಬೇಕು ಅಂತಂದರೆ 2 ಬಿಂದುಗಳನ್ನು ಇಟ್ಟರೆ, ಒಂದು ರೇಖಾಖಂಡದ ನಡುವೆ 2 ಬಿಂದುಗಳನ್ನು ಇಟ್ಟರೆ ಸೊ ಆ ರೇಖಾಖಂಡ ಏನಾಗುತ್ತೆ? 3 ಭಾಗ ಆಗುತ್ತೆ. ಮತ್ತು ಇಲ್ಲಿ ತ್ರೈಭಾಜಕ ಅಂತಂದರೆ ಇಲ್ಲಿ 3 ಸಮನಾದ ಭಾಗಗಳಾಗಬೇಕು. ಸೊ 3 ಸಮನಾದ ಭಾಗಗಳು ಅಂತಂದರೆ ನೋಡಿ, ಇಲ್ಲಿ ಒಂದು ರೇಖಾಖಂಡ ನೋಡೋಣ, ಅಂತ್ಯ ಬಿಂದುಗಳು ಎ ಮತ್ತು ಬಿ ಆಗಿದೆ. ಸೊ ಅದನ್ನು ಸೇರಿಸುವಂಥ ರೇಖಾಖಂಡ, ಈ ರೇಖಾಖಂಡ ಏನಾಗಬೇಕು? ಈಗ ನಮಗೆ 3 ಭಾಗ ಆಗಬೇಕು, 3 ಸಮಭಾಗಗಳಾಗಬೇಕು. ಸೊ 3 ಸಮಭಾಗಗಳಾಗಬೇಕು ಅಂತಂದರೆ ನಮಗೆ 2 ಬಿಂದುಗಳ ಅವಶ್ಯಕತೆ ಇದೆ. ನೋಡಿ ಬೇಕಾದ್ರೆ, ಸೊ ಒಂದು ಬಿಂದು ಪಿ ಅನ್ಕೋಣ. ನೋಡಿ, ಒಂದು ಬಿಂದು ಇಟ್ಟ ತಕ್ಷಣ ಇದು 2 ಭಾಗ ಆಯಿತು. ಸೊ ಮತ್ತೊಂದು ಬಿಂದು ಕ್ಯೂ ಅಂತ ಕರೆಯೋಣ. ಈಗ ನೋಡಿ, ಇವು 3 ಭಾಗಗಳಾಯಿತು. ಸೊ 2 ಬಿಂದುಗಳು ಒಂದು ರೇಖಾಖಂಡವನ್ನು 3 ಭಾಗಗಳಾಗಿ ವಿಂಗಡಿಸ್ತವೆ. ಇಲ್ಲಿ ತ್ರೈಭಾಜಕ 3 ಸಮಭಾಗಗಳಾಗಿರೋದ್ರಿಂದ ಇವು 3 ಸಮ ಅಂತ ನಾವು ತೋರಿಸ್ಕೊಡೋಣ. ಸೊ ಲೆಕ್ಕದಲ್ಲಿ ಏನು ಕಂಡುಹಿಡಿದೆ ಅಂತ ಹೇಳಿದರೆ, ತ್ರೈಭಾಜಕ ಬಿಂದುಗಳ ಅಂದರೆ ರೇಖಾಖಂಡವನ್ನು 3 ಭಾಗ ಮಾಡಿದ್ವಲ್ಲ 2 ಬಿಂದುಗಳು, ಅದರ ನಿರ್ದೇಶಾಂಕಗಳು ಏನು ಅಂತ ನಮ್ಗೆ ಗೊತ್ತಿಲ್ಲ. ಸೊ ಪಿ ನ ನಿರ್ದೇಶಾಂಕ ಏನು ಅಂತ ಗೊತ್ತಿಲ್ಲ, ಕ್ಯೂ ನ ನಿರ್ದೇಶಾಂಕ ಏನು ಅಂತ ನಮಗೆ ಗೊತ್ತಿಲ್ಲ. ಸೊ ಇವೆರಡು ನಿರ್ದೇಶಾಂಕಗಳನ್ನು ನಾವು ಇಲ್ಲಿ ಪಡೆಯೋಣ. ಓಕೆ, ಸೊ ಇವುಗಳ ಅನುಪಾತ ಏನಾಗಿರುತ್ತೆ? 3 ಭಾಗಗಳು ಸಮ ಇರೋದ್ರಿಂದ ಅವುಗಳ ಅನುಪಾತ ಏನಾಗಿರುತ್ತೆ? 1 1 1 ಸಮ ಆಗಿರೋದ್ರಿಂದ ಅನುಪಾತಗಳು 1 1 1. ಓಕೆ, ಸೊ ಈಗ ಈ ಪಿ ಬಿಂದುವಿನ ನಿರ್ದೇಶಾಂಕಗಳು ಕೂಡ ನಮಗೆ ಬೇಕು, ಕ್ಯೂ ಬಿಂದುವಿನ ನಿರ್ದೇಶಾಂಕಗಳು ಕೂಡ ನಮಗೆ ಬೇಕು. ಅದರಲ್ಲಿ ಒಂದೊಂದಾಗಿ ಪಡೆಯೋಣ ಮಕ್ಕಳು. ಸೊ ಮೊದಲನೇದಾಗಿ ಪಿ ಬಿಂದುವಿನ ನಿರ್ದೇಶಾಂಕವನ್ನು ಹೇಗೆ ಪಡೆಯೋದು? ನೋಡಿ, ಇಡೀ ಲೈನನ್ನು ನಾನು ಏನು ಮಾಡ್ತೀನಿ ಅಂದರೆ, ನೋಡಿ ಸೊ ಅಂತ್ಯ ಬಿಂದುಗಳು ಎ ಮತ್ತು ಬಿ ಕೊಟ್ಟಿದ್ದಾರೆ. ಕ್ಯೂ ಬಿಂದುವಿನ ನಾನು ಇಲ್ಲಿ ಬರ್ಕೊಂಡಿಲ್ಲ, ಇದೆ ಬಿಂದು ಇದೆ, ಅದನ್ನ ಆಮೇಲೆ ನೋಡೋಣ. ಸೊ ಪಿ ಬಿಂದುವಿನ ನಿರ್ದೇಶಾಂಕವನ್ನು ಕಂಡುಹಿಡಿಯೋಕ್ಕೆ ಈ ಚಿತ್ರವನ್ನು ನಾವು ಬಳಸೋಣ. ಈಗೇನಾಯಿತು? ಅನುಪಾತಗಳು ನೋಡಿ, ಇದನ್ನು ಹಾಗೆ ತಗೊಂಡಿರೋದ್ರಿಂದ ಈ ಅನುಪಾತ ಏನಾಯಿತು? 1 ಆಯಿತು. ಬಟ್ ಈ ಭಾಗ ಏನಾಯಿತು? ಈ ಭಾಗ 1 ಆಗಿತ್ತು, ಈ ಭಾಗನೂ ಕೂಡ 1 ಆಗಿತ್ತು. ಸೊ ಪಿ ಬಿ ಏನಿದೆ ಇಷ್ಟು, ಇದರ ಒಂದು ಉದ್ದ ಈಗ 2 ಆಗುತ್ತೆ, 2 ಮಾನಗಳಾಗುತ್ತೆ. ಸೊ ಇಲ್ಲಿ 2 ಬರ್ಕೋಣ. ಈಗ ಅನುಪಾತ ಸಿಕ್ಬಿಡ್ತು ನಮಗೆ. ಈ ಭಾಗ 1 ಆಯಿತು, ಈ ಭಾಗ 2 ಆಯಿತು. ಈಗ ನಾವು ಭಾಗ ಪ್ರಮಾಣ ಸೂತ್ರವನ್ನು ಬಳಸಿ ಈ ಬಿಂದುವಿನ ನಿರ್ದೇಶಾಂಕಗಳನ್ನು ಸುಲಭವಾಗಿ ಲೆಕ್ಕ ಹಾಕ್ಬೋದು. ಸೊ ಈ ಪಿ ಬಿಂದುವಿನ ನಿರ್ದೇಶಾಂಕಗಳಿಗೆ ಒಂದು ಹೆಸರು ಕೊಟ್ಕೋಣ ನಾವು. ಸೊ ಪಿ ಬಿಂದುವಿನ ನಿರ್ದೇಶಾಂಕಗಳು ಏನು ಅಂದರೆ ಎಕ್ಸ್ ಕಾಮ ವೈ. ಸೂತ್ರ ಬಳಸೋಣ. ಸೊ ಪಿ ಆಫ್ ಎಕ್ಸ್ ಕಾಮ ವೈ ಇಸ್ ಈಕ್ವಲ್ ಟು m1 x2 ಪ್ಲಸ್ m2 x1 ಡಿವೈಡೆಡ್ ಬೈ m1 ಪ್ಲಸ್ m2 ಆಯಿತು. ಹಾಗೆ ವೈಗೆ ಸಂಬಂಧಪಟ್ಟಿದ್ದು m1 y2 ಪ್ಲಸ್ m2 y1 ಡಿವೈಡೆಡ್ ಬೈ m1 ಪ್ಲಸ್ m2 ಆಗಿದೆ. ಈಗ ಕೊಟ್ಟಿರುವಂಥ ಬೆಲೆಗಳನ್ನು ಇದಕ್ಕೆ ನಾವು ನಮೂದಿಸ್ತಾ ಹೋಗೋಣ. ಸೊ ಎಕ್ಸ್ ಕಾಮ ವೈ ನಮಗೆ ಗೊತ್ತಿಲ್ಲ, ಅದನ್ನೇ ನಾವು ಕಂಡುಹಿಡಿತಾ ಇರೋದು. ಸೊ m1 ಗೊತ್ತಿದೆ 1, ನೋಡಿ m1 ಬೆಲೆ ಎಷ್ಟು? 1. ಹಾಗೆ x2 ಬೆಲೆ ಎಷ್ಟು? x2 ಬೆಲೆ -2 ಆಗಿದೆ, 1 ಇಂಟು -2 ಆಯಿತು. ಪ್ಲಸ್ m2 ಬೆಲೆ ಎಷ್ಟು? ಇದು m2 ಬೆಲೆ 2 ಆಗಿದೆ. ಹಾಗೆ x1 ಬೆಲೆ ಎಷ್ಟು? ಇಲ್ಲಿದೆ x1 ಬೆಲೆ. ಸೊ x1 ಬೆಲೆ 4. ಸೊ 1 ಇಂಟು -2 ಪ್ಲಸ್ 2 ಇಂಟು 4 ಆಯಿತು. ಸೊ ಡಿವೈಡೆಡ್ ಬೈ m1 ಪ್ಲಸ್ m2 ಸೂತ್ರ. m1 ಎಷ್ಟು? 1, ಹಾಗೆ m2 ಎಷ್ಟು? 2. ಹಾಗೆ y ಭಾಗಕ್ಕೆ ಬಂದರೆ, ಸೊ ವೈಗೆ ಸಂಬಂಧಪಟ್ಟಂಥ ಭಾಗಕ್ಕೆ ಬಂದರೆ, ಸೊ m1 ಎಷ್ಟು? 1, ಹಾಗೆ y2 ಎಷ್ಟು? y2 ನೋಡೋಣ, y2 -3 ಇದೆ. ಪ್ಲಸ್ m2 ಎಷ್ಟು? m2 2 ಬರ್ಕೋಣ. ಹಾಗೆ y1 ಬೆಲೆ ಎಷ್ಟು? y1 ಬೆಲೆ -1 ಆಗಿದೆ. ಡಿವೈಡೆಡ್ ಬೈ ಸೇಮ್ ಥಿಂಗ್ m1 ಪ್ಲಸ್ m2, ಅದು 1 ಪ್ಲಸ್ 2 ಆಗಿದೆ. ಸೊ ಇದನ್ನು ಇನ್ನೂ ಸ್ವಲ್ಪ ಬಿಡಿಸೋಣ. ನೋಡಿ, 1 ಇಂಟು -2 ಏನಾಯಿತು? -2 ಪ್ಲಸ್ 2 4 8 ಬೈ 1ಕ್ಕೆ 2 ಕೊಡಿದ್ರೆ 3 ಆಯಿತು. ಕ್ರಮ 1 ಇಂಟು -3 ಪ್ಲಸ್ ಇಂಟು -2 ಅದೇ ಥರ 1 ಪ್ಲಸ್ 2 ಏನಾಯಿತು? 3 ಆಯಿತು. ಸೊ ಇದನ್ನು ಮತ್ತೆ ಬಿಡಿಸ್ಕೊಳ್ಳೋಣ. -2 ಪ್ಲಸ್ 8 ಅಂದರೆ 8ಅಲ್ಲಿ 2 ಕಳೆಯೋಣ. ಸೊ 8ರಲ್ಲಿ 2 ಕಳೆದ್ರೆ ಏನಾಯಿತು? ಇದು 6 ಬೈ 3 ಆಯಿತು. ಇದೆರಡೂ ಮೈನಸ್ ಆಗಿರೋದ್ರಿಂದ -3 -2 -5 ಆಯಿತು. ಸೊ -5 ಬೈ 3. ಸೊ ಇಲ್ಲಿ ಇದು 3ರಿಂದ 5 ಕ್ಯಾನ್ಸಲ್ ಆಗಲ್ಲ, ಆದರೆ 3ರಿಂದ 6 ಕ್ಯಾನ್ಸಲ್ ಆಗುತ್ತೆ. ಕ್ಯಾನ್ಸಲ್ ಮಾಡೋಣ. 3 1 3 3 2 6. ಸೊ ಪಿ ಆಫ್ ಎಕ್ಸ್ ಕಾಮ ವೈ ಅಂದರೆ ಈ ಮೊದಲನೇ ಏನೋ ತ್ರೈಭಾಜಕ ಬಿಂದು ಇದೆ, ಈ ಬಿಂದು ನಿರ್ದೇಶಾಂಕ ಎಕ್ಸ್ ಕಾಮ ವೈ ಅಂದ್ಕೊಂಡಿದ್ವಲ್ಲ, ಅದರ ನಿರ್ದೇಶಾಂಕಗಳು ನಮಗೆ ಸಿಕ್ಕಿದೆ. ಅದೇನು ಅಂದರೆ 2 -3. ನೋಡಿ, ಈಗ ಪಿ ಮುಂದೆ ನಿರ್ದೇಶಾಂಕಗಳು ಬರ್ಕೋಬೋದು ನಾವು. ಸೊ ಪಿ ನ ನಿರ್ದೇಶಾಂಕಗಳು ಎಷ್ಟಾಯಿತು? 2 -5 ಬೈ 3 ಆಯಿತು. ಹಾಗೆ ಬಿ ನ ಬಿಂದು -2 -3 ಈಗಾಗಲೇ ನಮಗೆ ಮೊದಲೇ ತಿಳಿದಿದೆ. ಸ್ವಲ್ಪ ಗಮನಿಸಿದ್ರೆ ಈ ಬಿಂದುಗೂ ಈ ಕ್ಯೂ ಅನ್ನೋದು ಮಧ್ಯ ಬಿಂದು ಆಗುತ್ತೆ.
ಸೊ ಪಿಗೂ ಮತ್ತು ಬಿಗೂ ಈ ಕ್ಯೂ ಅನ್ನೋದು ಏನಾಗುತ್ತೆ ಮಧ್ಯಬಿಂದು ಆಗುತ್ತೆ. ಸೊ ಮಧ್ಯಬಿಂದುವಿನ ಸೂತ್ರವನ್ನು ಬಳಸ್ಕೊಂಡು ನಾವು ಈ ಕ್ಯೂನ ನಾವು ಪಡ್ಕೋಬಹುದು. ಏನು ಮಾಡೋಣ ಈಗ, ಇದಿಷ್ಟನ್ನು ನಾವು ಹಾಗೆ ತಗೊಳ್ಳೋಣ ಈಗ. ಸೊ ಇದನ್ನು ಬಿಟ್ಬಿಡೋಣ ನಾವು ಇವಾಗ. ಪಿ ಕ್ಯೂ ಬಿ ಏನಿದೆ ಅದನ್ನು ಹಾಗೆ ತಗೊಳ್ಳೋಣ ಇವಾಗ ನೋಡಿ. ಸೊ ಪಿ ಕ್ಯೂನ ನಿರ್ದೇಶಾಂಕ ಗೊತ್ತಿಲ್ಲ, ಈಗ ಕಂಡುಹಿಡಿಯೋಣ. ಬಿ ಆಲ್ರೆಡಿ ಗೊತ್ತಿದೆ, ಅದು -2, -3. ಸೊ ಪಿ ನ ನಿರ್ದೇಶಾಂಕಗಳು ಬರ್ಕೋಣ. ಈಗ ಆಲ್ರೆಡಿ ಗೊತ್ತಿರೋದ್ರಿಂದ 2, -5/3 ಆಗುತ್ತೆ. ಮತ್ತೆ ಬಿ ನಿರ್ದೇಶಾಂಕ ಗೊತ್ತಿದೆ -2, -3. ಸೊ ಗೊತ್ತಿಲ್ಲದೆ ಇರೋದು ಕ್ಯೂ ನ ನಿರ್ದೇಶಾಂಕಗಳು. ಈಗ ಆಲ್ರೆಡಿ ಪಿಗೆ ನಾವು x, y ಅಂತ ತಗೊಂಡಿರೋದ್ರಿಂದ ಕ್ಯೂಗೆ x' ಮತ್ತೆ y' ಅಂತ ಹೆಸರು ತಗೊಳ್ಳೋಣ. ಕ್ಯೂ ಆಫ್ x', y'. ಈ ಬಿಂದುವಿನ ನಿರ್ದೇಶಾಂಕಗಳನ್ನು ನಾವೀಗ ಕಂಡುಹಿಡಿಯಬೇಕು. ಮತ್ತೊಮ್ಮೆ ಹೇಳ್ತೀನಿ, ಇದು ಮಧ್ಯಬಿಂದು ಆಯ್ತು. ಇವಾಗ ಅಂತ್ಯಬಿಂದುಗಳ ನಿರ್ದೇಶಾಂಕಗಳು ನಮಗೆ ಗೊತ್ತಿದ್ದಾಗ ಮಧ್ಯಬಿಂದುವಿನ ನಿರ್ದೇಶಾಂಕಗಳನ್ನು ಕಂಡುಹಿಡಿಯೋದು ತುಂಬ ಸುಲಭ ಆಗುತ್ತೆ. ಇದಕ್ಕೆ ನಾವೀಗ ಮಧ್ಯಬಿಂದುವನ್ನು ಕಂಡುಹಿಡಿಯುವಂಥ ಸೂತ್ರವನ್ನು ಬಳಸೋಣ. ಮಧ್ಯಬಿಂದುವನ್ನು ಕಂಡುಹಿಡಿಯೋಕೆ ಬಳಸುವಂಥ ಸೂತ್ರ ಏನು? ಇಲ್ಲಿ ಅನುಪಾತ ಸೇಮ್ ಬರ್ಕೋಬೇಕು ಮೊದಲನೇದಾಗಿ. ಸೊ ಕ್ಯೂ ಆಫ್ x', y'. ಇಲ್ಲಿ ಹೇಗೆ ಪಿ ಆಫ್ x, y ಬರ್ಕೊಂಡು ಇಲ್ಲಿ ಅದೇ ಥರ ಹೆಸರು ಕೊಟ್ಕೊಂಡಿದ್ದೀವಿ ನಾವು. ಕ್ಯೂ ಆಫ್ x', y'. ಇದರ ನಿರ್ದೇಶಾಂಕಗಳು ಬೇಕು ಅಂದರೆ ಮಧ್ಯಬಿಂದು ಆಗಿರೋದ್ರಿಂದ ಸೂತ್ರ ಏನಾಗುತ್ತೆ? x1 + x2/2, y1 + y2/2 ಆಗುತ್ತೆ. ಈಗ ಬೆಲೆಗಳನ್ನು ನಮೂದಿಸ್ತಾ ಹೋಗೋಣ ಮಕ್ಕಳ. ಸೊ ಇಲ್ಲಿ x1 ಬೆಲೆ ಏನು? 2. ಅದೇ ಥರ x2 ಬೆಲೆ ಏನು? -2. ಸೊ 2 + -2 ನೋಡಿ. x1ಗೆ 2, x2ಗೆ -2. ಸೊ ಪ್ಲಸ್ಗೆ ಪ್ಲಸ್ ಬರ್ಕೋಣ /2 ಸೂತ್ರದಲ್ಲಿ ಹಾಗೆ ಬರ್ಕೊಂಡಿದ್ದೀನಿ. ಅದೇ ಥರ y1 + y2/2. y1 ಯಾವುದು? ಇದು -5/3 ಅನ್ನೋದು y1 ಪ್ಲಸ್ y2 -3 ಆಗಿ -3 ಆಗಿದೆ. ಸೊ -5/3 ಪ್ಲಸ್ y2 ಬೆಲೆ -3/2 ಸೂತ್ರದಲ್ಲಿರೋದು ಹಾಗೆ ಬರ್ಕೊಂಡಿದ್ದೀನಿ. ಇದನ್ನು ಸ್ವಲ್ಪ ಬಿಡಿಸೋಣ ಮಕ್ಕಳ. ಇದು ಬಹಳ ಸುಲಭ. 2 + × -2 ಆಗುತ್ತೆ. ಇದು 2 - 2/2 ಆಗುತ್ತೆ. ಪ್ಲಸ್ × -2 -2/2. ಇದನ್ನ ಬಿಡಿಸ್ತೀವಿ ಅಂದರೆ ಇಲ್ಲಿ ಮೇಲ್ಗಡೆ ಅಂಶದಲ್ಲಿ ಏನಿದೆ? ಇಲ್ಲಿ ಅಂಶದಲ್ಲಿ ಇಲ್ಲಿ -3 ಕೆಳಗಡೆ ಏನೂ ಇಲ್ಲ, ಅದನ್ನ 1 ಅನ್ಕೊಳ್ಳೋಣ. ಈ 3 ಮತ್ತು 1ರ ಲಾಸ 3 ಆಗುತ್ತೆ. ಈ 3 ಮೇಲ್ಗಡೆ -5 ಆಗಿರೋದ್ರಿಂದ ಹಾಗೆ ಬರ್ಕೊಳ್ಳೋಣ. ಬಟ್ ಇಲ್ಲಿ ಛೇದ 1 ಆಗಿರೋದ್ರಿಂದ -3 ಕೆಳಗಡೆ ಛೇದ 1 ಆಗಿರೋದ್ರಿಂದ ಇವೆರಡನ್ನ ನಾವು ಗುಣಿಸ್ಕೋಬೇಕಾಗತ್ತೆ. 3 × -3 ಏನಾಗುತ್ತೆ? -9 ಆಗುತ್ತೆ. ಸೊ ಈಗ ಮಾಡೋದ್ರಿಂದ ಇವೆರಡಕ್ಕೂ ಒಂದೇ ಛೇದ ಬಂತು. ಓಕೆ. ಸೊ ನೆಕ್ಸ್ಟ್ ನೋಡಿ, -5 ಹಾಗೆ ಬರ್ಕೊಂಡಿದ್ದೀನಿ. ಛೇದ 3 ಇರೋದ್ರಿಂದ ಇಲ್ಲಿ ಛೇದ 1 ಇರೋದ್ರಿಂದ 3 × -3 ಮಾಡ್ಕೋಬೇಕು. ಸೊ -9 ಆಗುತ್ತೆ. 3 × -3 -9 ಆಗುತ್ತೆ /2 ಹಾಗೆ ಬರ್ಕೊಂಡಿದ್ದೀನಿ. ಈ ಲೆಕ್ಕ ನಮಗೆ ಬಹಳ ಸುಲಭ ಆಗೋಯ್ತು. 2 - 2 ಎಷ್ಟಾಗುತ್ತೆ? 0/2 ಅಂದರೆ 0. ಇದು -5 -9 2 ಮೈನಸ್ ಆಗಿರೋದ್ರಿಂದ ಕೂಡ್ಕೋಬೇಕಾಗತ್ತೆ. ಸೊ -5 -9 ಎಷ್ಟಾಯಿತು? -14 ಆಯಿತು. ಈ ಎರಡನ್ನ ಇಂಟು ಮಾಡಿದ್ರೆ 1/2 ಆಗುತ್ತೆ. ಸೊ 2ರಲ್ಲಿ 6 ಬರ್ಕೋಬೇಕಾಗುತ್ತೆ. ಸೊ ಕ್ಯೂ ಆಫ್ x', y'. ಈ ನಿರ್ದೇಶಾಂಕಗಳು 0, -14/6 ಆಗಿದೆ. ಇದು ಕೂಡ ಮತ್ತೆ ಸ್ವಲ್ಪ ಸರಳೀಕರಿಸಬಹುದು. 2ನೇ ಬಗೆಯಲ್ಲಿ ಕ್ಯಾನ್ಸಲ್ ಆಗೋದ್ರಿಂದ ಇದು 2 × 3 6, 2 7 14 ಆಗುತ್ತೆ. ಸೊ ಕ್ಯೂ ಆಫ್ x', y' ನ ನಿರ್ದೇಶಾಂಕಗಳು 0, -7/3 ಆಗುತ್ತೆ. ಈ ರೀತಿ ಹಲವಾರು ಲೆಕ್ಕಗಳನ್ನು ಬಿಡಿಸೋದು ಹೇಗೆ ಅಂತ ನೋಡಿದ್ವಿ ಮಕ್ಕಳ. ಸೊ ನಿಮಗೂ ಕೂಡ ಈಗ ಒಂದಷ್ಟು ಲೆಕ್ಕಗಳು ಬರ್ತವೆ. ಆ ಲೆಕ್ಕಗಳನ್ನು ಬಿಡಿಸೋದಕ್ಕೆ ನೀವು ಪ್ರಯತ್ನ ಪಡಬೇಕು. ನಿಮ್ಮ ಶಿಕ್ಷಕರ ಸಹಾಯನ ಬೇಕಾದರೆ ಪಡೆದುಕೊಳ್ಳಿ. ಸೊ ವರ್ಕ್ ಮಾಡಿ ಆ ಲೆಕ್ಕಗಳನ್ನೆಲ್ಲ ಬಿಡಿಸಿ. ಓಕೆ ಮಕ್ಕಳ.